ಇವತ್ತು ವಿದ್ಯಾಭೂಷಣ್ ಮತ್ತೆ ನಾರಾಯಣ ಸ್ವಾಮಿ ಅವ್ರ ನೋಟ್ಸ್ ಇಂದ ಮುಂದುವರಿಸಬೇಕು ಅಲ್ವಾ? ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಉಚ್ಯತೆ ತಸ್ಮಾದೇವಂ ವಿದಿದ್ವೈನಂ ನಾನುಶೋಚಿತುಂ ಅರ್ಹಸಿ. It is imperceptible, inconceivable, and without changes. Knowing it thus, you should not lament. ಅಂದ್ರೆ ಆಲ್ಮೋಸ್ಟ್ ಈ ಒಂದು ಆತ್ಮದ ಎಲ್ಲ ಜ್ಞಾನವನ್ನು ಹೊಂದಿರುವಂತ ವ್ಯಕ್ತಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ದುಃಖಿತನಾಗಬಾರದು. ಅದು ಮಾತ್ರ ಸ್ಪಷ್ಟವಾಗಿದೆ. ಸೊ ಈ ಒಂದು ಆತ್ಮಜ್ಞಾನ ಪಡ್ಕೊಂಡ ನಂತರ ಯಾರೇ ಆಗಿರ್ಬೋದು, ಆ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ದುಃಖಗಳಾಗುವುದಿಲ್ಲ. ಯಾಕಂದ್ರೆ ಆತ ಪರಮ ಸತ್ಯವನ್ನ ಅನುಭವಿಸ್ತಾ ಇರ್ತಾನೆ. ಪರಮ ಸತ್ಯದ ಒಂದು ಕನೆಕ್ಟಿವಿಟಿಯಲ್ಲಿ ಇದನ್ನ ಯಾವ ರೀತಿ ಹೇಳೋಣ, ದೂರದೃಷ್ಟಿ ಇಲ್ಲಾಂದ್ರೆ ಕಾಸ್ಮಿಕ್ ಎನರ್ಜಿ ಹಲವಾರು ರೀತಿಯಲ್ಲಿ ಹೇಳ್ಬೋದು. ಸೊ ನೋಡ್ಬೋದು, ಹಲವಾರು ಬ್ರಹ್ಮಾಂಡಗಳು ತನ್ನ ಕೆಲಸಗಳನ್ನೆಲ್ಲ ಮಾಡ್ತಿದೆ. ಅದೇ ರೀತಿ ನಮ್ಮ ಜೀವನದಲ್ಲೂ ಅಷ್ಟೇ ಆ ಸಮಯಕ್ಕೆ ಆ ಸಂದರ್ಭಕ್ಕೆ ಆಗ್ಬೇಕಾಗಿರೋದೆಲ್ಲವೂ ಆಗ್ತದೆ. ಇದನ್ನ ಪರಿಪೂರ್ಣವಾಗಿ ಜೀರ್ಣಿಸ್ಕೊಂಡಂತ ವ್ಯಕ್ತಿ, ಸಾಕ್ಷಾತ್ಕಾರ ಪಡ್ಕೊಂಡಂತ ವ್ಯಕ್ತಿ ಖಂಡಿತ ಯಾವುದಕ್ಕೂ ವಿಚಲಿತನಾಗೋದಿಲ್ಲ, ಮತ್ತೆ ಯಾವುದಕ್ಕೂ ದುಃಖಿಸೋದಿಲ್ಲ. ಆತನಿಗೆ ದುಃಖ ಅನ್ನೋದು ಇರೋದಿಲ್ಲ ಅನ್ಕೋಣ. ಕೃಷ್ಣ ಹೇಳ್ತಾನೆ, ದುಃಖಾಲಯ ಮಶಾಶ್ವತ. ಈ ಒಂದು ಭೌತಿಕ ಲೋಕದ ಗುಣಗಳು ದುಃಖದ ಆಲಯ. ಆದ್ರೆ ಯಾರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾನೆ ಆತನಿಗೆ ಆ ದುಃಖ ಅನ್ನೋ ಅಂಶನೇ ಇರೋದಿಲ್ಲ. ಹೆಂಗೆ ಸುಖ ಅನ್ನೋ ಒಂದು ಅಂಶ ಈ ಒಂದು ಭೌತಿಕದಲ್ಲಿ ಇಲ್ಲ, ಆ ರೀತಿ ಭಕ್ತನಾದವನಿಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಜೀವಿಸ್ತಿರ್ತಾನೆ. ಅಂತ ವ್ಯಕ್ತಿಗೆ ಇಲ್ಲಿ ಏನು ದುಃಖ ಅನ್ನೋದೇ ಇರೋದಿಲ್ಲ. ಹೆಂಗೆ ಭೌತಿಕ ಲೋಕದಲ್ಲಿ ಸುಖ ಇರೋದಿಲ್ಲ, ಅಲ್ಲಿ ದುಃಖ ಅನ್ನೋದು ಇರೋದಿಲ್ಲ. ಆ ರೀತಿಗೆ ಯಾವುದೇ ಕಾರಣಕ್ಕೂ ದುಃಖಿತನೋ ಆಗುತ್ತಿಲ್ಲ. The Atma is not perceptible by the material senses, ಅವ್ಯಕ್ತಃ. ಸೊ ಯಾವಾಗ ನಮ್ಮ ಇಂದ್ರಿಯಗಳು ಭೌತಿಕದಲ್ಲಿ ಇರುತ್ತೆ, ಖಂಡಿತ ಅದನ್ನು ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಎಸ್ಪೆಷಲಿ ಹೇಳ್ಬೇಕು ಅಂದ್ರೆ ಆತ್ಮದ ಒಂದು ಜ್ಞಾನ ಭೌತಿಕದ ಒಂದು ನೆಲೆಯಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇಟ್ ಈಸ್ ಬಿಯಾಂಡ್ ಲಾಜಿಕ್. ಸೊ ಅಚಿಂತ್ಯ, ಲಾಜಿಕ್ ನಾನು ಉಪಯೋಗಿಸೋಂಗಿಲ್ಲ. ಈ ರೀತಿ ಇರ್ಬೋದು, ಆ ರೀತಿ ಇರ್ಬೋದು, ಹಿಂಗೆ ಹಿಂಗೆ ಈ ರೀತಿ ಭೌತಿಕದ ಉದಾಹರಣೆಗಳನ್ನ ಕೊಟ್ಟು ಸಹ ನಾವು ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಬೀಯಿಂಗ್ ಅಂಡರ್ಸ್ಟುಡ್ ಓನ್ಲಿ ಥ್ರೂ ಸ್ಕ್ರಿಪ್ಚರ್ಸ್, ಶಬ್ದ ಪ್ರಮಾಣ, ಓನ್ಲಿ ಥ್ರೂ ಸ್ಕ್ರಿಪ್ಚರ್ಸ್, ಶಾಸ್ತ್ರದ ಅನುಗುಣದಿಂದ ಮಾತ್ರನೇ ಇದನ್ನ ಅರ್ಥ ಮಾಡ್ಕೊಂತೀವಿ ಹೊರತುಪಡಿಸಿ ಬೇರೆ ಯಾವುದೇ ವಿಧಾನ ಅನ್ನೋದು ಇಲ್ಲ. ಇನ್ನು ಶಾಸ್ತ್ರಗಳನ್ನ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ, ಭಕ್ತ್ಯಾಮಾಂ ಅಭಿಜಾನಾತಿ ಯಾವನ್ಯಸ್ಮಿ ತತ್ವತಃ ಆಸ್ ಇಟ್ ಇಸ್. ಯಥಾರೂಪವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಭಕ್ತನ ಆಗ್ಬೇಕು. ಭಕ್ತನು ಅಂದ್ರೆ ಶರಣಾಗತಿ ಆಗಿರ್ಬೇಕು ಭಗವಂತನಿಗೆ. ಮನ್ಮನಾಭವ ಮದ್ಭಕ್ತ ಮಧ್ಯಾಜಿ ಮಾಂ ನಮಸ್ಕರು. ಪ್ರತಿಯೊಂದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಾ, ಭಗವಂತನ ಸೇವೆಯಲ್ಲಿ ತೊಡಗ್ತಾ, ಭಗವಂತನ ಮೇಲೆ ಪೂರ್ತಿಯಾಗಿ ಆಧಾರಿತನಾಗಿರಬೇಕು. ಆ ಒಂದು ವಿಧಾನವನ್ನ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಆಗಬೇಕು. ಮಹಾಜನ ಸಪಂಥ, ಮಹಾಜನರು ನಡೆದಂತ ಹಾದಿಯಲ್ಲಿ ನಾನು ನಡ್ಕೊಂಡು ಹೋಗ್ಬೇಕು. ಅವ್ರು ನನಗಿಂತ ಮುಂಚೆ ಇರ್ತಾರೆ, ಅದನ್ನ ನೋಡಿ ಅವ್ರು ನಮಗೆ ತಿಳಿಸ್ತಾರೆ, ಅದೇ ರೀತಿಯಲ್ಲಿ ನಡೆದುಕೊಂಡು ಹೋಗ್ಬೇಕು. ಜ್ಞಾನಿನ ಸತ್ವದರ್ಶಿನ. ಅದನ್ನ ಮ್ಯೂಟ್ ಮಾಡಿದ್ರು. ಜ್ಞಾನಿ ಅದು ಮಾತ್ರನೇ ಜ್ಞಾನವನ್ನು ಹೊಂದಿರುವಂತವ್ರು ಮಾತ್ರನೇ ಆ ಜ್ಞಾನವನ್ನು ಕೊಡ್ತಾರೆ ಹೊರತುಪಡಿಸಿ ಬೇರೆಯವ್ರು ಕೊಡಕ್ಕೆ ಆಗೋದಿಲ್ಲ. ಕೃಷ್ಣನನ್ನ ನೋಡಿರೋಂಥವ್ರು ಮಾತ್ರನೇ ಕೃಷ್ಣನನ್ನ ತೋರ್ಸಕ್ಕೆ ಸಾಧ್ಯ, ಎಲ್ಲರೂ ತೋರ್ಸಕ್ಕಾಗಲ್ಲ. ಹಲವಾರು ವಿಚಾರಗಳು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೋದು. ಖಂಡಿತ ಈ ಒಂದು ಭಗವದ್ಗೀತೆಯ ಜ್ಞಾನ ಎಷ್ಟರ ಮಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅಂದ್ರೆ ಬೇರೆ ಒಂದು ನೆಲೆಗೆ ಕರ್ಕೊಂಡು ಹೋಗುತ್ತೆ. ಬಟ್ ಅದಕ್ಕೆ ಹೋಗೋದಕ್ಕೆ ನಮಗೆ ಅರ್ಹತೆ ಇರಬೇಕು. ಆ ಅರ್ಹತೆನೆ ಗಳಿಸ್ಕೊಳ್ಬೇಕು. ಅರ್ಹತೆ ಗಳಿಸ್ಕೊಳ್ಳೋದು ಜಪದ ಮುಖಾಂತರ. ಜಪ ಮತ್ತೆ ನೈವೇದ್ಯ, ಪ್ರಸಾದ ಸ್ವೀಕಾರ ಮಾಡ್ತಿದ್ರೆ, ಇದೆರಡನ್ನ ಮಾಡ್ತಿದ್ರೆ ಸಾಕು. ಅಂತವಾಗಿ ನಾವು ತಂತಾನೆ ಕೃಷ್ಣನೇ ನಮಗೆ ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ. By the scriptures, the Atma is understood
to be Jnana Swarupa, knowledge itself, and a knower of things. It is not subject to the 6 changes. ಈ ಭೌತಿಕದಲ್ಲಿ ಇರುವಂತಹ 6 ಬದಲಾವಣೆಗಳು ಉಳ್ಳಂತಹ ಒಂದು ಪದಾರ್ಥವಾಗಿ ಈ ಒಂದು ಜ್ಞಾನ ಅನ್ನೋದಿಲ್ಲ, ಆತ್ಮ ಅನ್ನೋದು ಇಲ್ಲ. ಜ್ಞಾನ ಸ್ವರೂಪ, ಅದು ಸಾಕ್ಷಾತ್ಕಾರದಿಂದ ಮಾತ್ರನೇ ಅನುಭವ. ಭೌತಿಕವಾಗಿ ಉದಾಹರಣೆ ಕೊಡಬೇಕು, ಕರೆಂಟ್ ಉದಾಹರಣೆ ಕೊಡಬೇಕು. ಯಾರಾದ್ರೂ ಕರೆಂಟ್ ತೋರಿಸಿ ಅಂತ ತೋರಿಸ್ತೀರ ನೀವು? ಒಂದು ವೈರ್ ತೋರಿಸ್ತೀರ, ಸ್ವಿಚ್ ತೋರಿಸ್ತೀರ, ಬಲ್ಬ್ ಏನೇನೋ ತೋರಿಸ್ತೀರ. ಕರೆಂಟ್ ಆಗುತ್ತಾ? ಅನುಭವ ಅದು ಯಾವ ನೋಡಕ್ಕಾಗಲ್ಲ. ಅದೇ ರೀತಿನೇ ಸೊ ಅನುಭವದಿಂದ ಮಾತ್ರ ಇದನ್ನ ನೋಡ್ಬೋದು ಹೊರತುಪಡಿಸಿ ಭೌತಿಕದ ಯಾವುದೇ ವಸ್ತುಗಳಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. Lord, in teaching the nature of the Atma, such statements as Avinashi tu Tatvidhi has used a repetition of words with similar meaning. ಅತಿ ಮುಖ್ಯವಾದ ಇನ್ನೊಂದು ಮಾತು, ಈ ಒಂದು ಆತ್ಮ ಗುಣಗಳ ಬಗ್ಗೆ ತಿಳಿಸುವಾಗ, ಸ್ವಭಾವಗಳ ಬಗ್ಗೆ ತಿಳಿಸುವಾಗ ಒಂದೇ ಪದಗಳನ್ನ, ಒಂದೇ ಅರ್ಥ ಕೊಡುವಂತಹ ಒಂದು ಪದಗಳನ್ನ ಹಲವಾರು ಬಾರಿ ಭಗವಂತನು ಇದನ್ನು ಉಪಯೋಗಿಸ್ತಿದ್ದಾರೆ. ಕ್ಲಿಯರ್? ಇನ್ ಆರ್ಡರ್ ದಟ್ ದ ಆತ್ಮ ವಿಚ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಕ್ಯಾನ್ ಬಿ ಈಸಿಲಿ ಅಂಡರ್ಸ್ಟೂಡ್. ಆತ್ಮ ಅನ್ನೋದು ಸಹಜವಾಗಿ ಅರ್ಥ ಆಗದೆ ಇರುವಂಥದ್ದು. ಇವಾಗ ಇಷ್ಟು ಜನರು ಇದ್ದೀವಿ, ಎಷ್ಟು ಜನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅಯ್ಯೋ ಎಷ್ಟೋ ಆಗೋಯ್ತು, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ತಿಂಗಳಿಂದನೇ ಚರ್ಚೆ ಮಾಡ್ತಿದ್ದೀವಿ ಅಲ್ವಾ? ಹಲವಾರು ವಿಧದಲ್ಲಿ ಹೇಳ್ತಿದ್ದಾರೆ. ಕೆಲವ್ರಿಗಂತೂ ಬೋರ್ ಹೊಡೆದು ಬಿಟ್ಟಿರುತ್ತೆ. ಹೇಳೋರು ನನಗೆ ಬೋರ್ ಹೊಡಿತದೆ, ಏನ್ ಪ್ರತಿದಿನ ಆತ್ಮ ಆತ್ಮ ಇದು ಆತ್ಮ ಅದೊಂದು ಹೇಳ್ಕೊಂಡು ನೀನು ಹೋಗ್ತಾನೆ ಇಲ್ಲ ಮುಂದಕ್ಕೆ. ಕರೆಕ್ಟ್? ಕೇಳೋರ್ಗಂತೂ ಇದ್ದು ಬೋರ್ ಹೊಡಿತಾ ಇರುತ್ತೆ. ಏನ್ ಪ್ರಭುಗಳು ಬರೀ ಇದೇ ಹೇಳ್ತಿರ್ತಲ್ಲ, ಒಂದು ಸಲ ಹೇಳಿದ್ರೆ ಸಾಕಪ್ಪ, ಪ್ರತಿದಿನ ಅದನ್ನೇ ತಿರುಗಿಸಿ 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 ಹೇಳ್ತಾರೆ. ಕೃಷ್ಣನ್ ಹೇಳ್ತಿದ್ದಾನೆ, ನಾನಲ್ಲ. ಅದ್ರಲ್ಲಿ ಒಂದೊಂದು ಭಾವಾರ್ಥದಲ್ಲೂ ಅಷ್ಟು ದೊಡ್ಡ ಭಾವಾರ್ಥಗಳು ಪ್ರಭುಪಾದರು ಕೊಡ್ತಿದ್ದಾರೆ. ಆಚಾರ್ಯರು ಅದನ್ನ ವಿವರಿಸ್ತಾ ಇದ್ದಾರೆ. ಏನಕ್ಕೆ ಮಾಡ್ತಿದ್ದಾರೆ? ನಮ್ಮಲ್ಲಿ ಆ ದೃಢತೆಯನ್ನು ತರೋದಕ್ಕೋಸ್ಕರ. ನಾನು ಆತ್ಮ ಅನ್ನೋ ದೃಢತೆ ನಮ್ಮಲ್ಲಿ ಬರಬೇಕು. ಮಮೈವಾಂಶ ಜೀವಲೋಕ ಜೀವಪುತ ಸನಾತನ, ನಾನು ಭಗವಂತನ ಅಂಶ, ನನ್ನ ಕರ್ತವ್ಯಗಳು ಏನು, ಇಂಥ ವಿಚಾರಗಳೆಲ್ಲ ನಮಗೆ ಅರಗಿಸ್ಕೊಳ್ಬೇಕು, ಅದನ್ನ ಜೀರ್ಣಿಸ್ಕೊಳ್ಬೇಕು. ಆ ರೀತಿ ಜೀವನ ಆಗ್ಬೇಕು. ಅದಕ್ಕೋಸ್ಕರ ಹಲವಾರು ಬಾರಿ ಅದೇ ಪದಗಳನ್ನ ಭಗವಂತನು ಹೇಳ್ತಿದ್ದಾನೆ, ಆಚಾರ್ಯರು ಹೇಳ್ತಿದ್ದಾರೆ, ಶ್ರೀಲ ಪ್ರಭುಪಾದರು ಹೇಳ್ತಾರೆ, ನಾನು ಹೇಳ್ತಿದ್ದೇನೆ, ನೀವು ಕೇಳಿಸ್ಕೊತಿದ್ದಾರೆ. ಅದೇ ರೀತಿ ನಮ್ಮ ಜೀವನ. ಸೊ ಒಂದು ಬಾರಿ ಏನಾಯ್ತು ಅಂದ್ರೆ, ಯಾರೋ ಒಬ್ರು ಹೀಗೆ ಪ್ರವಚನಗಾರನ ಕೇಳಿದ್ರು, ನೀನು ದೇವ್ರು ನೋಡಿದ್ಯಾ? ಇಷ್ಟೆಲ್ಲ ಮಾತಾಡ್ತೀಯಲ್ಲ, ಇಷ್ಟೆಲ್ಲ ಇದ್ರ ಬಗ್ಗೆ ಹೇಳ್ತೀಯ, ದೇವ್ರನ್ನ ನೀನು ಯಾವತ್ತಾದ್ರೂ ನೋಡಿದ್ಯಾ? ಅವ್ರು ಅದಕ್ಕೆ ಉತ್ತರ ಕೊಟ್ರು, ನಾನು ಯಾವತ್ತೂ ನೋಡಿಲ್ಲ. ನೀನ್ ಯಾವತ್ತು ನೋಡಿಲ್ಲ ಅಂದ್ರೆ ಹೆಂಗ್ ಹೇಳ್ತಿದ್ಯಾ? ಮತ್ತೆ ಭಗವಂತ ಇದ್ದಾನೆ ಅಂತ ಹೇಳ್ತಿದ್ದೆ. ನಮ್ ಗುರುಗಳು ಹೇಳ್ತಾರೆ. ನಿಮ್ ಗುರುಗಳು ನೋಡ್ತಾರೆ? ಅವರು ನೋಡಿಲ್ಲ ಅಂತೆ. ಮತ್ತೆ ಅವ್ರು ಹೆಂಗ್ ಹೇಳ್ತಾರೆ? ಅವ್ರ ಗುರುಗಳು ಹೇಳ್ತಾರೆ ಅಂತೆ. ಅವ್ರಿಗೆ ಭೌತಿಕವಾಗಿ ಒಂದು ಉದಾಹರಣೆ ಕೊಡ್ತಾರೆ. ಏನು ಅಂದ್ರೆ, ನಾನು ಕೃಷ್ಣನ ನಾಯಿ ಇದ್ದ ಹಾಗೆ. ಏನ? ಕೃಷ್ಣನ ನಾಯಿ ಇದ್ದಾಗೆ. ನಾಯಿ ಯಾವ ರೀತಿ ಬೊಗಳುತ್ತೇಳೆ? ಯಾವ್ದಾದ್ರು ಕಳ್ಳನ್ನ ನೋಡಿ ಬೊಗಳುತ್ತಾ? ಇಲ್ಲ. ಆ ಬೀದಿಯಲ್ಲಿ ಯಾವನೋ ಕಳ್ಳ ಬಂದ್ರೆ ಅಲ್ಲಿರೋ ನಾಯಿಗಳೆಲ್ಲ ಬೊಗಳುತ್ತೆ. ಆ ನಾಯಿಗಳು ನೋಡಿ ಪಕ್ಕದಲ್ಲಿರೋ ನಾಯಿಗಳು ಬೊಗಳುತ್ತೆ. ಆ ನಾಯಿ ನೋಡಿ ಈ ನಾಯಿ ಬೊಗಳುತ್ತೆ. ಅದೇ ರೀತಿ ನನ್ನ ಗುರುಗಳು ಏನ್ ಹೇಳಿದ್ರು ಅದನ್ನ ನಾನು ಹೇಳ್ತೇನೆ, ಅವ್ರ ಗುರುಗಳು ಏನ್ ಹೇಳಿದ್ರು ಅವ್ರು ಹೇಳ್ತಾರೆ, ಅವ್ರ ಗುರುಗಳು ಹೇಳಿದ್ರು ಅವ್ರು ಹೇಳ್ತಾರೆ. ಅದೇ ರೀತಿ ಕೃಷ್ಣನನ್ನ ನೋಡಿರೋ ವ್ಯಕ್ತಿ ಹೇಳ್ತಾನೆ, ಅದನ್ನ ಕೇಳಿಸ್ಕೊಂಡು ಆ ವ್ಯಕ್ತಿ ಹೇಳೋದನ್ನ ಇನ್ನೊಂದು ವ್ಯಕ್ತಿಗೆ, ಇದನ್ನ ಪರಂಪರಾ ಅಂತೀವಿ. ಈ ರೀತಿಯಾಗಿ ಇನ್ನೊಂದು ನೋಡಿಲ್ಲ ಅಂದ ತಕ್ಷಣ ಎಲ್ಲ ಕೃಷ್ಣ ನೋಡಿ, ಇಲ್ಲ, ಪ್ರತಿಯೊಬ್ಬರಿಗೂ ಅನುಭವ ಮಾತ್ರ ಆಗುತ್ತೆ, ತೋರ್ಸೋದಕ್ಕಾಗೋದಿಲ್ಲ. ಇವಾಗ ಇಲ್ಲಿರೋರು ಎಷ್ಟು ಜನರಿಗೆ ನಿಮಗೆ ಕೃಷ್ಣ ಪ್ರಜ್ಞೆಯಲ್ಲಿ ಎಂತೆಂತ ಅನುಭವಗಳಾಗಿದೆ, ಯಾರಾದ್ರೂ ತೋರ್ಸಕ್ಕಾಗುತ್ತೆ? ಹೇಳ್ಬೋದು, ನನಗೆ ಹಿಂಗಾಯ್ತು ಪ್ರಭು, ಹಂಗಾಯ್ತು ಪ್ರಭು, ಹಲವಾರು ಹೇಳ್ಬೋದು, ಹೊರತುಪಡಿಸಿ ತೋರ್ಸೋದಕ್ಕಾಗಲ್ಲ. ಪ್ರತ್ಯೇಕವಾಗಿ ಭಕ್ತನಿಗೆ ಮಾತ್ರ ಕೆಲವೊಂದು ಅನುಭವಗಳು. ಅಂದ್ರೆ ನಾವೆಲ್ಲನೂ ತೃಣ ಸಮಾನದಲ್ಲಿರುವಂತ ಭಕ್ತರು, ಅವ್ರ ಪಾದಧೂಳಿಗೂ ಇಲ್ಲ. ಅಂತವ್ರಿಗೆ ನಮಗೆ ಇಷ್ಟು ಸಾಕ್ಷಾತ್ಕಾರಗಳು ಅನುಭವಗಳು ಆಗ್ತದೆ ಅಂದ್ರೆ ಅವ್ರಿಗೆ ಯಾವ ಮಟ್ಟದಲ್ಲಿ ಆಗಬಹುದು, ಭಗವಂತ ಎಷ್ಟರ ಮಟ್ಟಿಗೆ ಅವ್ರಿಗೆ ಸ್ಪಂದಿಸಬಹುದು. ತಾಮಾಂ ಪ್ರಬದ್ಧನ್ಸಿ ತಾಂಸ್ತದೆ ಭಜನೆ. ಯಾರ್ಯಾರು ಎಷ್ಟೆಷ್ಟು ಶರಣಾಗತಿ ಆಗ್ತಾರೆ ಅಷ್ಟೆಷ್ಟು ಕೃಷ್ಣನ ಅವ್ರಿಗೆ ಅನುಗ್ರಹಿಸ್ತಿರ್ತಾನೆ. ಏನು? ಕೃಷ್ಣನ ಪ್ರಕಟಿಸ್ಕೊಳ್ತಿರ್ತಾನೆ. ವೆರಿ ಸಿಂಪಲ್.
ಸಿಂಪಲ್ ಆಗಿ ಇನ್ನೂ ಒಂದು ಸರಳವಾದ ಉದಾಹರಣೆ. ಕನ್ನಡಿ ಮುಂದೆ ನಾನು ನಿಂತಾಗ ನಾನು ಕಾಣಿಸೋದಿಲ್ಲ. ಕತ್ತಲಲ್ಲಿ ಎಲ್ಲಿ ಕಾಣಿಸುತ್ತೆ? ಕಾಣಿಸಲ್ಲ. ಸೊ ಬೆಳಕು ಎಷ್ಟು ಕೊಟ್ರೆ ಅಷ್ಟು ನನ್ನನ್ನು ನಾನು ನೋಡಕ್ಕಾಗುತ್ತೆ. ಆ ಬೆಳಕೆ ಕೃಷ್ಣ. ವೆರಿ ಸಿಂಪಲ್. ಸೊ ಒಂದು ಟಾರ್ಚ್ ಲೈಟ್ ಕೊಟ್ಟಾಗ ಟಾರ್ಚ್ ಲೈಟ್ ಅಷ್ಟು ಯಾವತ್ತಾದ್ರೂ ನೀವು ನೋಡಿ, ಎಲ್ಲ ಲೈಟ್ಗಳನ್ನ ಆಫ್ ಮಾಡಿ ಒಂದು ಚಿಕ್ಕದಾದ ದೀಪ ಇಟ್ಕೊಂಡು ನೋಡಿ, ನಿಮ್ ಮುಖ ಎಷ್ಟು ಕಾಣಿಸುತ್ತೆ ಅಷ್ಟೇ. ಅದನ್ನ ಆ ದೀಪವನ್ನು ಒಂಚೂರು ದೊಡ್ಡದಾಗಿ ಮಾಡಿ, ಆವಾಗ ಎಷ್ಟು ಕಾಣಿಸುತ್ತೆ. ಒಂದು ಲೈಟ್ ಹಾಕಿ ಎಷ್ಟು ಕಾಣಿಸುತ್ತೆ. ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್. ಸೊ ನೋಡಿ, ಆಮೇಲೆ ದೊಡ್ಡದೊಂದು ಬಲ್ಬ್, ಆಮೇಲೆ ಟ್ಯೂಬ್ಲೈಟ್ ಒಂದು ದೊಡ್ಡದಾಗಿ ನೋಡಿ, ಎಷ್ಟು ಸ್ಪಷ್ಟವಾಗಿ ನಮ್ಮನ್ನು ನಾವು ನೋಡ್ಕೊಳಕ್ಕಾಗುತ್ತೆ. ಕರೆಕ್ಟ್? ಎಸ್. ಇನ್ನೊಂದು ಬರೀ ಲೈಟ್ ಉದಾಹರಣೆ ಕೊಟ್ಟು, ಆ ಲೈಟ್ ಅನ್ನು ಬೇಕಾದ್ರೆ ಇನ್ನೂ ಹಲವಾರು ಉದಾಹರಣೆಗಳು ಕೊಡಬಹುದು. ಅದೇ ಲೈಟ್ ನ ಹಿಂದ್ಗಡೆ ಇಟ್ಕೊಂಡಾಗ ನಮ್ಮ ಪ್ರತಿಬಿಂಬ ಹಿಂಗ್ ಕಾಣಿಸುತ್ತೆ. ಸೈಡ್ ಅಲ್ಲಿ ಇದ್ದಾಗ ಹೆಂಗಿರುತ್ತೆ, ಪಕ್ಕದಲ್ಲಿ ಇದ್ದಾಗ ಹೆಂಗಿರುತ್ತೆ, ಕರೆಕ್ಟ್ ಆಗಿ ನೇರವಾಗಿದ್ದಾಗ ಮಾತ್ರ ನನ್ನ ಪ್ರತಿರೂಪವನ್ನು ನೀಟಾಗಿ ನೋಡೋದಕ್ಕೆ ಸಾಧ್ಯ. ಕರೆಕ್ಟ್? ಸೊ ಆ ರೀತಿ ಪಡ್ಕೊಳ್ಳುವ ಜ್ಞಾನನ ಎಲ್ಲಿಂದ ಪಡ್ಕೊಂತ ಇದ್ದೀನಿ? ಎಷ್ಟರ ಮಟ್ಟಿಗೆ ಅಧಿಕೃತವಾದ ಗುರುಗಳಿಂದ ಪಡ್ಕೊಂತಿದ್ದೀನಿ. ಜ್ಞಾನಿಗಳ ಹತ್ರ, ಯೋಗಿಗಳ ಹತ್ರ, ಅವ್ರ ಹತ್ರ ಇರೋದ್ರೆಲ್ಲ ಹೋಗ್ಬೋದು. ಆದ್ರೆ ಎಲ್ಲಾ ಜ್ಞಾನನೂ ಒಂದೇ ಅಲ್ಲ, ಎಲ್ಲಾ ಬೆಳಕುನು ಒಂದೇ ಅಲ್ಲ. ಯಾವುದು ಸರಿಯಾದ ಮಾರ್ಗದರ್ಶನ ಕೊಡುತ್ತೆ? ತುಂಬಾ ವಿಚಾರಗಳಿದೆ. ಇದೆಲ್ಲ ತಿಳ್ಕೊಂತ ಹೋಗ್ತಾ ಇದ್ರಾಗ ನಮ್ಮ ಒಂದು ದಾರಿ ಅದು ಸುಗಮವಾಗ್ತಾ ಇರುತ್ತೆ. ಸರಿಯಾದ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ದಿಸ್ ಇಸ್ ನಾಟ್ ಎ ಫಾಲ್ಟ್. It is not a fault. Fault ಅಲ್ಲ ಇದು. Or the repeated word can be explained as useful for ascertaining the real nature of the Atma. ನಿತ್ಯಂ ಭಾಗವತ ಸೇವೆಯ. ಪದೇ ಪದೇ ಅದನ್ನೇ ಹೇಳ್ತಾ ಕೇಳಿಸ್ಕೊಂತ ನಾನು ಅದೇ ಆಗ್ತೀನಿ. ಕೊನೆಗೆ ನಾನು ಆತ್ಮನಾಗ್ತೀನಿ. ದೇಹ ಅಂತಿರುವಂತ ವ್ಯಕ್ತಿ ಕೊನೆಗೆ ಆತ್ಮದ ಒಂದು ನೆಲೆಗೆ ಬರ್ತಾನೆ. To the extent that you know the nature of the Atma, even viditva, with certainty, you will no longer lament. ಎಷ್ಟು ಆತ್ಮದ ಒಂದು ಸ್ವಭಾವಕ್ಕೆ ನಾನು ಬರ್ತೀನಿ, ಅಷ್ಟು ನಮ್ಮ ಜೀವನದಲ್ಲಿ ದುಃಖಗಳು ಕ್ಷೀಣಿಸ್ತಾ ಇರುತ್ತೆ, ಏನು ಕ್ಲೇಶಗಳು ಕ್ಷೀಣಿಸ್ತಾ ಇರುತ್ತೆ, ಮಾಯೆಯ ಪ್ರಭಾವ ಕ್ಷೀಣಿಸ್ತಾ ಇರುತ್ತೆ, ಆಧ್ಯಾತ್ಮಿಕ ಆದಿದೈವಿಕ ಆದಿಭೌತಿಕ ಪ್ರಭಾವಗಳು ದಿನದಿನಕ್ಕೆ ಕ್ಷೀಣಿಸ್ತಾ ಇರುತ್ತೆ. ಹಲವಾರು ವಿಚಾರಗಳಿಂದ ಬರುತ್ತೆ. ಸೊ ಅನುಭವ, ಒಂದೊಂದು ಅನುಭವದಿಂದನೇ ನಾವು ನೋಡ್ಕೊಂಡು ಹೋಗ್ಬೋದು. ಯಾರಾದ್ರೂ ತುಂಬಾ ವರ್ಷಗಳನ್ನ ಜಪ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಇದ್ದಿರೋರು ನಿಮ್ ಜೀವನದಲ್ಲಿ ನೋಡ್ಬೋದು. ಒಂದು ವ್ಯಕ್ತಿ ಪ್ರಾರಂಭದಲ್ಲಿ ಯಾವ ರೀತಿ ನಿಮ್ಮ ಹತ್ರ ಸ್ಪಂದಿಸ್ತಾ ಇದ್ದ, ಇವಾಗ ಯಾವ ರೀತಿ ಇದೆ. ವ್ಯಕ್ತಿನೂ ಬೇಡ, ನಿಮ್ಮ ಬೀದಿಯಲ್ಲಿ ಇರುವ ನಾಯಿಯ ಬಗ್ಗೆ ನೋಡ್ಕೊಳ್ಳಿ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಮ ಬೀದಿಯಲ್ಲಿರೋ ನಾಯಿ ಯಾವ ರೀತಿ ಕೃಷ್ಣ ಪ್ರಜ್ಞೆಗಿರೋ ಮುಂಚೆ ನಿಮ್ಮ ಹತ್ರ ಯಾವ ರೀತಿ ನಡ್ಕೊಳ್ತಾ ಇತ್ತು, ನೀವು ಕೃಷ್ಣ ಪ್ರಜ್ಞೆ ಚೆನ್ನಾಗಿ ಬೆಳೆದ ನಂತರ ಇವಾಗ ಯಾವ ರೀತಿ ನಡ್ಕೊಳ್ತಾ ಇದೆ, ಪ್ರತಿ ಒಂದರಲ್ಲೂ ವ್ಯತ್ಯಾಸ ನೋಡ್ಬೋದು. ಪ್ರತಿ ಒಂದರಲ್ಲೂ ವ್ಯತ್ಯಾಸ ನೋಡ್ಬೋದು. ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಕೃತಿಯಲ್ಲಾಗಿರ್ಬೋದು, ಜೀವಭೂತಗಳಾಗಿರ್ಬೋದು, ಪ್ರತಿ ಒಂದರಲ್ಲೂ ಆ ವ್ಯತ್ಯಾಸ ನೋಡ್ಬೋದು. ಯಾವ ರೀತಿ ನಮ್ಮ ಹತ್ರ ಯಾವುದೋ ಒಂದು ವಿಶೇಷವಾದ ಒಂದು ಸಂಬಂಧ ಅನ್ನೋದು ಕಲ್ತ್ಕೊಳ್ತಾ ಇರುತ್ತೆ, ಏನೋ ಒಂದು ಬದಲಾವಣೆಗಳು ಅನ್ನೋದು ಆಗ್ತಾ ಇರುತ್ತೆ. ಅದನ್ನ ನೋಡೋದಕ್ಕೂ ದೃಷ್ಟಿ ಅನ್ನೋದು ಬೇಕು. ಬಟ್ ನೋಡಿಬೇಕಾದ್ರೆ ಖಂಡಿತ ಅದನ್ನೆಲ್ಲ ಗೊತ್ತಾಗುತ್ತೆ. The Lord will explain next with the words such as ಆಶ್ಚರ್ಯವಾತ್ ಪಶ್ಯತಿ ಕಶ್ಚಿತ್, how others view the ಆತ್ಮ. ಬೇರೆಯವರ ಆತ್ಮವನ್ನು ಯಾವ ರೀತಿ ಆಶ್ಚರ್ಯದಿಂದ ನೋಡ್ತಾರೆ, ಅದರ ಅನುಭವ, ಇದ್ರ ಬಗ್ಗೆ ಎಲ್ಲಾನು ನೆಕ್ಸ್ಟ್ ಶ್ಲೋಕದಲ್ಲಿ ಕೃಷ್ಣನು ಮುಂದುವರಿಸ್ತಾನೆ. ಕ್ಲಿಯರ್? ಎಸ್. ಇವಾಗ ನಿಮ್ಮ ಅನುಭವ ಯಾರಾದ್ರೂ ಇದೆಯಾ ಅಂತದ್ದು, ನಾನು ಹೇಳಿದ್ನಲ್ಲ ಕೆಲವೊಂದು ಪಾಯಿಂಟ್ಗಳು, ಆ ರೀತಿ ಏನಾದ್ರೂ ವ್ಯತ್ಯಾಸ ನೋಡಿರುವಂತವ್ರು ಇದ್ದೀರಾ? ಇಲ್ಲ ಪ್ರಭು, ಅಂತದೆಲ್ಲ ಏನೂ ನೋಡಿಲ್ಲ ನಮ್ಮ ಜೀವನದಲ್ಲಿ, ಅಂತದಾಗಿಲ್ಲ ಅಂತ ಏನಾದ್ರು ಇದೆಯಾ? ಇಲ್ಲ ಏನಾದ್ರು ವ್ಯತ್ಯಾಸ ನೋಡಿದ್ದೀರಾ? ಹರೇ ಕೃಷ್ಣ. ಹೇಳಿ ಪ್ರಭು. ತುಂಬಾ ಹಲವಾರು ವ್ಯತ್ಯಾಸಗಳು ನೋಡಿದ್ದೀನಿ ಪ್ರಭು. ನನ್ಗೆ ಅತ್ಯಂತ ಮುಖ್ಯ ಜ್ಞಾಪಕರು ಅಂದ್ರೆ, ಒಂದು ವ್ಯಕ್ತಿ ತುಂಬಾನೇ ನೋಡಿದಾಗೆಲ್ಲ ತುಂಬಾ ಬೇಜಾರು ಮಾಡಿ ಕೋಪ ಮಾಡ್ಕೊಳ್ತಾ ಇದ್ರು. ಯಾಕಂದ್ರೆ ನನ್ನ ಮಾತಾಡೋದ್ರಿಂದ ಅವ್ರಿಗೆ ತುಂಬಾ ಕೋಪ ಆಗ್ತಾ ಇತ್ತು. ಬಟ್ ಇವಾಗ ಅವರು ಕರೆದ್ಬಿಟ್ಟು ನಮಸ್ಕಾರ ಅಂತ ಹೇಳ್ತಾರೆ, ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಮಾತಾಡಿಸ್ತಾರೆ ವಾಕಿಂಗ್ ಮಾಡ್ಬೇಕಂದ್ರೆ. ಮುಂಚೆ ಅವ್ರು ಮಾತಾಡಿಸ್ತಾನೆ ಎಲ್ಲ ಕೋಪ ಮಾಡ್ಕೊಂಡು ಹೋಗ್ತಿದ್ರು, ಬಟ್ ಇವಾಗ ಅವರೇ ಸ್ವತಃ ಮಾತಾಡ್ತಾರೆ. ಆಮೇಲೆ ನೀವು ನಾಯಿಗಳು ಹೇಳಿದ್ರಲ್ಲ ಪ್ರಭು, ಅದು ಸಾಕ್ಷಾತ್ ನನ್ನ ಬೀದಿನಲ್ಲೇ ಇದೆ ಪ್ರಭು. 9 ನಾಯಿ ಎಲ್ಲಿತ್ತೋ ಗೊತ್ತಿಲ್ಲ, ಅವ್ರನ್ನ ಸಿಗ್ದವ್ರಿಗೆಲ್ಲ ಕಚ್ತಾ ಇತ್ತು. ಬಟ್ ನಾನು ಹೋಗ್ಬೇಕಂದ್ರೆ ಎಲ್ಲ ನಮಸ್ಕಾರ ಮಾಡೋದು ಪ್ರಭು. ತುಂಬಾ ಆಶ್ಚರ್ಯ ಆಗೋದು ನನಗೆ, ಯಾಕೆ ಅಂತ ಗೊತ್ತಿಲ್ಲ. ಎಲ್ಲ ಬಾಲ ಅಲ್ಲಾಡ್ಸ್ಕೊಂಡು ಹಿಂದೆ ಬರೋದು. 9 ನಾಯಿಗಳು ಒಟ್ಟಿಗೆ ಹಿಂದೆ ಬರ್ತಾ ಇತ್ತು. ಅದಕ್ಕೆ ನಾನು ಬಿಸ್ಕೆಟ್ ಎಲ್ಲ ಹಾಕ್ತಾ ಇದ್ದೆ. ಸೊ
ಬೀದಿಯವರೆಲ್ಲ ಜಗಳ ಮಾಡ್ತಾ ಇದ್ರು, ಯಾಕೆ ಹಾಕ್ತೀರಾ ಅದ್ರಿಂದ ಎಲ್ಲರೂ ಕಚ್ತಾ ಇದೆ. ಅದ್ ನನಗ್ ಬಿಟ್ಟು ಇನ್ನೆಲ್ಲರಿಗೂ ಕಚ್ಚುತ್ತೆ ಇಲ್ಲ ಬೊಗಳ್ತಾ ಇರುತ್ತೆ. ಬಟ್ ನನಗ್ ಮಾತ್ರ ಏನು ಮಾಡುತ್ತೆ, ಎಲ್ಲ ನಮಸ್ಕಾರ ಮಾಡೋದು ಹೋಗಿದ್ದಾರೆ. ಬಟ್ ಇದು ನನಗೆ ನಾನು ಆಶ್ಚರ್ಯಪಟ್ಟೆ, ಯಾಕಿದು ಈ ಬೀದಿಲ ಎಲ್ಲಾರ್ಗು ಹಚ್ತಾ ಇದೆ, ಬೊಗಳ್ತಾ ಇದೆ, ನನಗೆ ಯಾಕೆ ಮಾತ್ರ ಬಾಲ ನಡೆಸ್ತಾ ಇದೆ ಅಂತ ಗೊತ್ತಾಗ್ಲಿಲ್ಲ. ಇವಾಗ ನೀವು ಹೇಳಿದಕ್ಕೆ ನಂಗೆ ರಿಯಲೈಸ್ ಆಯ್ತು. ಬರೀ ನಾಯಿಗಳು ಒಂದೇ ಅಲ್ಲ, ಎಲ್ಲ ಜೀವರಾಶಿಗಳು ಆ ಒಂದು ವಿಶೇಷವಾದ ಒಂದು ಸಂಬಂಧ ಅನ್ನೋದು ಬೆಳೆಯಲು ಪ್ರಾರಂಭ ಆಗುತ್ತೆ. ಬಟ್ ಅದೇ ಎಲ್ಲೋ ನಾವು ನೋಡೋ ದೃಷ್ಟಿ ಇದ್ರೆ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ ನಮಗೆ. ಎಸ್, ಹರೇ ಕೃಷ್ಣ ಪ್ರಭು. ಸೇಮ್ ಪ್ರಭು, ಪ್ರವೀಣ್ ಪ್ರಭು ಅವ್ರು ಹೇಳಿರ್ತಾರೇನೆ, ನಮ್ ಬೀದಿಯಲ್ಲೂ ಪ್ರಭು ನಾಯಿಗಳು ಸೇಮ್ ಅದೇ. ನನ್ನ ನಮ್ ಸ್ಟ್ರೀಟ್ ಒಂದು ಉದ್ದ ಸ್ಟ್ರೀಟ್, ನಮ್ಮ ಮನೆಯಿಂದ ನನಗೆ ಸ್ಟಾರ್ಟ್ ಮಾಡಿ ಎಂಡ್ವರೆಗೂ ನನ್ನನ್ನು ಬಿಡುತ್ತೆ. ಮತ್ತೆ ನಾನು ಹೋಗಿ ವಾಪಸ್ ಬರ್ತೆ, ಮತ್ತೆ ನನ್ನ ಜೊತೆ ಅಲ್ಲಿಂದ ಬಂದು ನನ್ನ ಮನೆಯವರೆಗೂ ಬರುತ್ತೆ ಪ್ರಭು. ಆಮೇಲೆ ಹಸು ಅಷ್ಟೇ ಪ್ರಭು, ಬೆಳಿಗ್ಗೆ ಹೊತ್ತು ಡೈಲಿ ಅದಕ್ಕೆ ಏನಾದ್ರೂ ಒಂದು ಕೊಡ್ತೀನಿ. ಬೆಳಿಗ್ಗೆ ನಾನು ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಅಂಬಾ ಅಂತ ಕರೀತಾ ಇರುತ್ತೆ ಗೇಟ್ ಹತ್ರ ಬಂದು. ಈ ಅನುಭವ ಇದೆ ಪ್ರಭು. ಬೇರೆಯವ್ರಿಗೆ ಏನಾದ್ರು ಅನುಭವ ಇದೆಯಾ ಪ್ರಭುಜಿ? ಪಕ್ಷಿಗಳು ಸ್ಪಂದಿಸುತ್ತೆ ಪ್ರಭುಜಿ, ನಾನು ಅದೇನ್ ಹೇಳೋದ್ ಬಿಟ್ಟಾಗ್ಬಿಟ್ಟೆ. ಪ್ರತಿನಿತ್ಯ ಆಲ್ಮೋಸ್ಟ್ ಒಂದು 50 years ಇಂದ ಅದಕ್ಕೆ ಧಾನ್ಯಗಳು ಹಾಕ್ತೀನಿ. ಬಟ್ ಕೆಲವೊಂದು ಪಕ್ಷಿಗಳು ಏನಂದ್ರೆ ತುಂಬಾ ಫ್ರೆಂಡ್ಲಿ, ಹೇಳಿದ ಮಾತೆಲ್ಲ ಕೇಳುತ್ತೆ. ಈ ಕಾಗೆ ಆಗ್ಲಿ ಪಾರಿವಾಳ ಆಗ್ಲಿ, ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿ ಬರುತ್ತೆ, ಇಲ್ಲಿ ಬಂದ್ರೆ ಇಲ್ಲಿ ಬರುತ್ತೆ. ನಾವ್ ಹೇಗೆ ಬೇರೆಯವ್ರಿಗೆ ಹೇಳ್ಬಿಟ್ಟು ನಾವ್ ಮಾತು ಕೇಳಿಸ್ತಿಲ್ಲಪ್ಪು, ಅದೇ ರೀತಿ ಅದು ಮಾತು ಕೇಳುತ್ತೆ. ತುಂಬಾ ಆಶ್ಚರ್ಯ ಆಗುತ್ತೆ ಪ್ರಭು ನಂಗೆ ಕೇಳ್ದ. ಅದು ಹಿಂಗಿದೆಲ್ಲ ನೋಡಿ, ಒಂದು ಕಾಗೆಗಿರೋ ಬುದ್ಧಿ ನಮ್ಗಿಲ್ವಲ್ಲ ಅನ್ಕೊಳ್ತೀನಿ ನಾನು. ಸೊ ಹಲವಾರು ವಿಚಾರಗಳು ನೋಡ್ಬೋದು ಪ್ರಭು. ಸೀರಿಯಸ್ ಆಗಿ ಇದು ಬರೀ ಪ್ರವೀಣ್ ಪ್ರಭು ಜಯಮದ ನನಗೆ ಅವರಿಗೆ ಯಾರಿಗೆ ಪ್ರತಿಯೊಬ್ಬರಿಗೂ ಅದೇ ರೀತಿಯ ರಿಸಲ್ಟ್. ಎಷ್ಟು ಮಟ್ಟಿಗೆ ನಾನು ಕೃಷ್ಣ ಪ್ರಜ್ಞೆಯಲ್ಲಿ ನನ್ನನ್ನು ನಾನು ತೊಡಸ್ಕೊಳ್ತಾ ಇರ್ತೀನಿ, ಖಂಡಿತವಾಗೂ ಪ್ರಕೃತಿ ನಮ್ಮೊಟ್ಟಿಗೆ ಸ್ಪಂದಿಸೋದು ಸಹ ನೋಡ್ತೀವಿ. ಇವಾಗ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್ ಪ್ರಭು. ಆಕ್ಚುಲಿ ನಮಗೆ ಒಂದು ಅನುಭವ ಆಗಿದೆ ಪ್ರಭು. ಹಲೋ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮತ್ತೆ ನನಗೆ ಒಂದು ಅನುಭವ ಆಗಿದೆ ಪ್ರಭು. ನಮ್ಮ ತೋಟದಲ್ಲಿ, ಅಂದ್ರೆ ನಮ್ಮ ಮನೆ ಹಿಂಭಾಗನೇ ತೋಟ ಇದೆ ಪ್ರಭು. ತುಂಬಾ ಪೀಕಾಕ್ಗಳು ಬರ್ತಾ ಇದೆ ಪ್ರಭು ಇವಾಗ. ಪೀಕಾಕ್ ಅಂದ್ರೆ ಮನೆ ಹತ್ರನೇ ಬರುತ್ತೆ ಪ್ರಭು, ಅದನ್ನ ಮುಟ್ಟೋ ಅಷ್ಟರಲ್ಲಿ ಹೋಗ್ಬಿಡತ್ತೆ. ಅಂದ್ರೆ ಅಷ್ಟು ಚೆನ್ನಾಗಿದೆ ಪ್ರಭು. ಒಂಥರ ನೇಚರ್ ಅಲ್ಲಿ ನಾವು ಪ್ರಕೃತಿಯಲ್ಲಿ ನಾವು ಇಷ್ಟೊಂದು ಒಂದು ಇದನ್ನ ನೋಡ್ತಾ ಇದೀವ, ಇಷ್ಟು ಸುಂದರವಾಗಿದ್ಯಾ ಅಂತ ನನಗೆ ಆಶ್ಚರ್ಯ ಆಗತ್ತೆ ಪ್ರಭು. ಪೀಕಾಕ್ಗಳು ಎಲ್ಲಿರುತ್ತೆ ಗೊತ್ತಿಲ್ಲ ಪ್ರಭು, ಎಷ್ಟು ಪೀಕಾಕ್ಗಳು ಬರುತ್ತೆ. ಆತರ ಆಗತ್ತೆ ಪ್ರಭು. ಮತ್ತೆ ಎಲ್ಲರಿಗೂ ಇದು ಅನುಭವ ಆಗ್ಲಿ. ಮತ್ತೆ ಸೊ ಪ್ರಕೃತಿ ಜೊತೆಗೆ ಜೀವಿಸೋದನ್ನು ಕಲಿಬೇಕು. ಸಮಯ ತಗೊಳುತ್ತೆ, ಬಟ್ ಪ್ರಕೃತಿಯೊಂದಿಗೆ ಜೀವಿಸೋದನ್ನು ಕಲಿಬೇಕು. ಸೊ ಇವಾಗ ಆಧುನಿಕತೆ ಅಂತ ಹೆಸರಲ್ಲಿ ಏನಾಗ್ತಿದೆ ಹೇಳಿ? ಏನಾಗ್ತದೆ? ಎಲ್ಲ ಪ್ರಕೃತಿನ ಹಾಳು ಮಾಡ್ತಾ ಇದೀವಿ, ಎಲ್ಲರನ್ನೂ ಸಾಯಿಸ್ತಾ ಇದ್ದೀವಿ. ಈ ಒಂದು ಗುಬ್ಬಚ್ಚಿಗಳಂತೂ ಕಣ್ಮರೆನೇ ಆಗೋಯ್ತು. ಎಲ್ಲಾ ರೀತಿಯ ಪಕ್ಷಿಗಳು, ಪ್ರಾಣಿಗಳು. ಆಗಿನ ಕಾಲದಲ್ಲಿ ಒಂದು ಮನೆ ಅಂದ್ರೆ ಎಲ್ಲಾ ರೀತಿಯ ಪ್ರಾಣಿಗಳನ್ನ ಸಾಕ್ತಾ ಇದ್ರು. ಆ ಮನೆ ವಾತಾವರಣನೇ ಒಂದ್ ರೀತಿ ಇತ್ತು. ಆ ಮನೆ ಹೆಂಗಿತ್ತು, ನಮ್ಮ ಮನೆ ಹೆಂಗಿತ್ತು, ಮೊಲಗಳಿತ್ತು, ಕೋತಿಗಳಿತ್ತು, ನಾಯಿಗಳು, ಎಲ್ಲಾ ರೀತಿಯ ಒಂದು ಪ್ರಾಣಿಗಳು ಇರ್ತಾ ಇತ್ತು. ಇವೆಲ್ಲ ಒಂಟಿ ಆಗ್ಬಿಟ್ಟಿದ್ವಿ, ಏನು ಇರೋದಿಲ್ಲ ನಮಗೆ ಆ ರೀತಿ ಜೀವನ. ಮತ್ತೆಲ್ಲ ಪ್ರಕೃತಿಯೊಂದಿಗೆ ಜೀವಿಸೋದನ್ನು ನೋಡೋಣ, ದಿನಗಳು ಬಂದಾಗ ಬರುತ್ತೆ, ಅದು ಬರುತ್ತೆ. ಕೃಷ್ಣ ಪ್ರಜ್ಞೆ ಹೆಚ್ಚಿಗೆ ಆದಷ್ಟು ಒಂದು ವಾತಾವರಣ ಅನ್ನೋದು ನಮ್ಮ ಜೀವನದಲ್ಲಿ. ಓಕೆ, ಮುಂದುವರ್ಸಿ. ನಮ್ ಸುತ್ತ ಎಲ್ಲರೂ ಇದೆ ಪ್ರಭು. ಹಾವು, ಮುಂಗುಸಿ, ಹಸು, ನಾಯಿ, ಕೋಳಿ, ಬೆಕ್ಕು ಎಲ್ಲಾನು ಇದೆ ಪ್ರಭು. ಪೀಕಾಕ್ ಇವಾಗ ತುಂಬಾ ಅಡಿಷನಲ್ ಆಗಿ ಪೀಕಾಕ್ ಆಡ್ ಆಗಿದೆ ಪ್ರಭು. ತುಂಬಾ ಪೀಕಾಕ್ಗಳು ಬರುತ್ತೆ. ಅದೇ ಅದೃಷ್ಟವಂತರು, ಒಳ್ಳೇದು, ಹಂಗೆ ಇರ್ಲಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಓಕೆ, ಈ ಒಂದು ನಾರಾಯಣ ಸ್ವಾಮಿ ಅವ್ರ ನೋಟ್ಸ್ನ 24 ಮತ್ತು 25 ಎರಡನ್ನು ಮಾಡಬೇಕು. ಅಚ್ಛೇದ್ಯೋಯಂ ಅಧಾಯೋಯಂ ಆಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತಸ್ಥಾನುರ್ ಅಚಲೋಯಂ ಸನಾತನಃ ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಂ ಮುಚ್ಯತೆ ತಸ್ಮಾದೇವಂ ವಿದಿದ್ವೈನಂ
nanu shochitum arhasi. The soul is invisible, insoluble, and cannot be burned or dried. He is eternal, all-pervading, permanent, non-moving, and ever existing. ಸದಾ ಇರುವಂತಹ ಒಂದು ಆತ್ಮ ಯಾವುದೇ ರೀತಿಗೂ ಚಲಿಸೋದಿಲ್ಲ, ಮತ್ತೆ ಸದಾ ಶಾಶ್ವತನಾದವನು, ಆಲ್ ಪರ್ವೇಡಿಂಗ್, ಎಲ್ಲ ಸ್ಥಳದಲ್ಲೂ ಇರುವಂತಹವನು, ಶಾಶ್ವತನಾದವನು. ಆತನ್ನ ಸುಡಕ್ಕೂ ಆಗೋದಿಲ್ಲ, ಒಣಗ್ಸಕ್ಕೂ ಆಗಲ್ಲ, ನೆನೆಸಕ್ಕೂ ಆಗೋದಿಲ್ಲ, ಕತ್ತರಿಸಕ್ಕೂ ಆಗೋದಿಲ್ಲ. He is unmanifest. He is unmanifest and inconceivable, and being free from the 6 types of transformations, such as birth and death. He is immutable. After understanding the soul in this way, it is not proper for you to lament. ಕೊನೆಯದಾಗಿ ಏನ್ ಹೇಳ್ತಾನೆ ಕೃಷ್ಣ, ಈ ರೀತಿಯಾಗಿ ಎಲ್ಲವನ್ನೂ ಅರ್ಥ ಮಾಡ್ಕೊಂಡ ನಂತರ ಇನ್ನೂ ನೀನು ದುಃಖದಲ್ಲಿದ್ದೀನಿ ಅಂದ್ರೆ, ಆತ್ಮ ಸಾಕ್ಷಾತ್ಕಾರ ಆದವನು ಯಾವುದೇ ಕಾರಣಕ್ಕೂ ದುಃಖಿತನಾಗೋದಿಲ್ಲ. ಅಂದ್ರೆ ನೀನು ಇವಾಗ ನಾನೇನೆಲ್ಲ ಹೇಳಿದೆ, ಇದರ ಸಾಕ್ಷಾತ್ಕಾರಗಳನ್ನ ಪಡ್ಕೊಳ್ಬೇಕು. ಇದು ಅರ್ಜುನ್ಗಲ್ಲ, ನಮಗೆ, ನಾವು ಅಷ್ಟೇ ಇದನ್ನೆಲ್ಲ ಕೇಳಿಸ್ಕೊಂತ ಇದೀವಿ, ಎಲ್ಲ ಚರ್ಚೆ ಮಾಡ್ತೀವಿ, ಎಲ್ಲ ಆಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸಾಕ್ಷಾತ್ಕಾರ ಆಗ್ತಾ ಇದೆ ನಮ್ಗೆ ಈ ಜ್ಞಾನ, ಎಷ್ಟು ಮಟ್ಟಿಗೆ ನಾನು ಸಿಂಪಲ್ ಜಾಸ್ತಿ ತಲೆ ಕೆಡಿಸ್ಕೊಳ್ಳ ಅದನ್ನ ಜೀವಿಸಕ್ಕೆ ಎಷ್ಟು ಪ್ರಯತ್ನ ಮಾಡ್ತಿದ್ದೇನೆ. ಏನು ಮಾಡೋ ಯೋಗ್ಯತೆ ನಮಗೆ ಇಲ್ಲ ಅಂದ್ರೂ ಬರೀ ಅದು ಕೋರಿಕೆ ಅಂದಿಟ್ಕೊಂಡ್ರೆ ಕೃಷ್ಣನ ಮಿಕ್ಕಿದ್ನೆಲ್ಲ ಪರಿಪೂರ್ಣಗೊಳಿಸ್ತಾನೆ ನಮ್ಮ ಜೀವನದಲ್ಲಿ. ಇನ್ನೂ ನೋಡ್ಬೋದು, ಹಲವಾರು ಭಕ್ತನ ನೋಡ್ತಿದ್ದೀನಲ್ಲ, ವಿಪರೀತವಾದ ಭೌತಿಕದ ಆಸೆಗಳು. ಇದನ್ನ ನೋಡ್ಬೇಕು, ಅದನ್ನ ನೋಡ್ಬೇಕು, ಇದನ್ನ ಮಾಡ್ಬೇಕು, ಅದನ್ನ ಮಾಡ್ಬೇಕು, ನಾನ್ ಸೆಂಟ್ರಲ್ ಇರ್ಬೇಕು, ಎಲ್ಲರೂ ನನ್ನನ್ನು ನೋಡ್ಬೇಕು, ನನ್ನ ಮಾತು ಕೇಳಬೇಕು, ಹಿಂಗೆ. ಅದು ಕೃಷ್ಣ ಪ್ರಜ್ಞೆಗೆ ವಿರುದ್ಧವಾದದ್ದು. ಅದಕ್ಕೂ ಕೃಷ್ಣ ಸಂಬಂಧನೇ ಇಲ್ಲ. ಕೃಷ್ಣ ಪ್ರಜ್ಞೆಯಲ್ಲಿ ಹೆಂಗ್ ಇರಬಾರ್ದು ಹಂಗೆ ನಾವು ಇರೋದಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ಹೆಸರು, ಕೀರ್ತಿ, ಖ್ಯಾತಿ, ಆಳ್ವಾರು ಅದ್ ಜೊತೆಗೆ ಬರ್ತಾರೆ, ಬೈ ಪ್ರಾಡಕ್ಟ್ ಅದು ಬರ್ತಿರುತ್ತೆ. ಆದ್ರೆ ನನ್ನ ಗಮನ ಯಾವ ಕಡೆ ಇದೆ, ನನ್ನ ಗಮನ ಎಲ್ಲ ಆ ಕಡೆ ಹೋಯ್ತು ಅಂದ್ರೆ ಕೃಷ್ಣನ್ನ ಬಿಟ್ಬಿಡ್ತೀವಿ. ಎಲ್ಲರನ್ನು ನಾನು ಗೌರವಿಸೋದು, ಎಲ್ಲ ನನ್ನನ್ನು ನೋಡ್ಕೊಳ್ಳೋದು, ನಾನು ನೋಡ್ಕೊಳ್ಳೋದು, ಹಿಂಗ್ ಮಾಡೋದು, ಹಲವಾರು ರೀತಿಯಲ್ಲಿ ಎಲ್ಲ ನನ್ನ ಮಾತು ಕೇಳ್ತೇನೆ, ನನ್ನೆಲ್ಲರನ್ನು ಕಂಟ್ರೋಲ್ ಮಾಡ್ಬೇಕು, ಹಲವಾರು ವಿಚಾರಗಳಿದೆ. ಈ ರೀತಿ ಹಲವಾರು ವಿಚಾರಗಳನ್ನ ಮಾಡ್ಬೇಕು ಅಂತ ಹೋಗ್ತಾ ಇರ್ತೀವಿ. ನಮ್ಮನ್ನ ನಾವು ಕಳ್ಕೊಂಡ್ಬಿಡ್ತೀವಿ. ನಿರಂತರವಾಗಿರಲ್ಲ. ಇಲ್ಲೆಲ್ಲರಿಗೂ ಹೇಳ್ತಿದ್ದೀನಿ, ನಿರಂತರವಾಗಿರೋದಿಲ್ಲ, ಇದು ಶಾಶ್ವತವಾಗಿ ನಮ್ಮ ಹತ್ರ ಇರೋದಿಲ್ಲ. ಎಲ್ಲೋ ಒಂದ್ ಜಾಗದಲ್ಲಿ ನಾನು ಕೃಷ್ಣ ಪ್ರಜ್ಞೆಯಿಂದ ಬಂದಂತ ಅನುಗ್ರಹನ ದುರುಪಯೋಗ ಮಾಡ್ಕೊಂತ ಇದ್ದೀನಿ, ಇಲ್ಲೋ ನನ್ನ ಸ್ವಾರ್ಥಕ್ಕೆ ಬಳಕೆ ಮಾಡ್ಕೊಂತಿದ್ದೀನಿ. ಹಿಂಗೆಂದು ಕೃಷ್ಣ ಪ್ರಜ್ಞೆ ಅದು 100 ರೂಪಾಯಿ ಪಡ್ಕೊಂಡಿದ್ದೀನಿ, ಅದು ಹೆಂಗ್ ಕಾಪಾಡ್ಕೊಳ್ತೀನಿ, ಅದನ್ನ ವೆಚ್ಚ ಮಾಡಿದ್ರೆ ಖಾಲಿ ಆಗೋಗುತ್ತೆ. ಮೊದ್ಲಿಂದ ಕೊನೆಯವರೆಗೂ ಕೃಷ್ಣನ ಭಕ್ತನಾಗಿರೋದಕ್ಕೆ ಪ್ರಯತ್ನ ಮಾಡಬೇಕು, ಅವಾಗ ಮಾತ್ರನೇ ಸಾಧ್ಯ. ಇಂಥವೆಲ್ಲ ಬರ್ತಾ ಇರುತ್ತೆ, ಹೆಸರು, ಕೀರ್ತಿ, ಖ್ಯಾತಿ, ಹಾಡು, ಹಲವಾರು ವಿಚಾರಗಳು ಜೀವನದಲ್ಲಿ ಬರ್ತಿರುತ್ತೆ, ಹೋಗ್ತಿರುತ್ತೆ, ಎಲ್ಲ ಆಗ್ತಾ ಇರುತ್ತೆ. ಬಟ್ ನನ್ನ ಫೋಕಸ್ ಯಾವ ಕಡೆ ಇದೆ ಅನ್ನೋದು. The soul has been described as indivisible and so forth. The repetition of this indicates the eternality of the soul and removes the doubts of those who are uncertain of its nature. So ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಈ ಒಂದು ಪದಗಳನ್ನ ಈ ಒಂದು ಬಾರಿ ಏನಾದ್ರು ಇತ್ತು ಅಂದ್ರೆ ಬೈ ಮಿಸ್ಟೇಕ್ ಬಂದಿರಬೇಕು ಅನ್ನೋ ಕಾರಣಕ್ಕೆ ಅದನ್ನ ನಿರ್ಲಕ್ಷ್ಯ ಮಾಡೋದು ಹೆಚ್ಚಿಗೆ ಆಗುತ್ತೆ. ಆದ ಕಾರಣ ಪದೇ 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 ಕೃಷ್ಣನು ಅದನ್ನ ಹೇಳ್ತಿದ್ದಾನೆ, ಇದು ನಿರ್ಲಕ್ಷ್ಯದಿಂದ ಗೊತ್ತಿಲ್ಲದೆ ಬೈ ಮಿಸ್ಟೇಕ್ ಬಂದಿರುವಂತ ಪದ ಅಲ್ಲ. ಆತ್ಮ who are uncertain to its nature. ನಾವು ಆತ್ಮಕ್ಕೆ ಬಹುದೂರ, ಆತ್ಮದ ಪ್ರಜ್ಞೆ ಇಲ್ಲವೇ ಇಲ್ಲ ಭೌತಿಕದಲ್ಲಿ ಇದ್ದು, ಆ ಭೌತಿಕದ ಪ್ರಜ್ಞೆ ಇರೋದ್ರಿಂದ ಅಷ್ಟು ಬೇಗ ಚೀರ್ಣಿಸ್ಕೊಳಕ್ ಆಗಲ್ಲ. ಆದ ಕಾರಣ ಕೆಲವೊಂದು ಸಂದೇಶನ ಅಷ್ಟು ಬೇಗ ಸ್ವೀಕರಿಸ್ಕೊಳಕ್ಕೂ ಆಗಲ್ಲ. ಇವಾಗ ನಾವು ಎಷ್ಟು ಜನರು ನಾನು ಆತ್ಮ ಅಂತ ಸ್ವೀಕರಿಸ್ಕೊಳ್ತಾ ಇದೀವಿ ಹೇಳಿ, ಸ್ವೀಕರಿಸ್ಕೊಳ್ಬೋದು ಅಂತ ಕೇಳ್ಬೋದು, ಬಾಯಿ ಮಾತಲ್ಲಿ ಹೇಳ್ಬೋದು, ಖಂಡಿತ ಇಲ್ಲ. ನಿನ್ನೆ ಯಾವುದೋ ಒಂದು ಪ್ರಶ್ನೆ ಬಂತು, ನೆನೆ ಒಂದು ಗೋದಾದೇವಿ ಮದುವೆ ಅಂತ ಮಾಡ್ತಾರೆ, ಆಂಡಾಳ್ ಮದುವೆ ಅಂತ ಮಾಡ್ತಾರೆ. ಮನೇಲಿದ್ದು ಕೃಷ್ಣನ್ ತಗೊಂಡ್ಬಿಟ್ಟು ಒಂದು ಪ್ರೋಗ್ರಾಮ್ ಎಲ್ಲ ನಡೀತದೆ. ಅಲ್ಲಿ ಮದುವೆ ಆಯ್ತು, ಕೃಷ್ಣನಿಗೂ ಮತ್ತೆ ಆಂಡಾಳಿಗೂ ಮದುವೆ ಆಯ್ತು. ಅಲ್ಲೊಂದು ಚಿಕ್ಕ ಪ್ರವಚನ ನಡೀತು, ಅಲ್ಲಿ ಪ್ರವಚನ ಕೊಡ್ತಿತ್ತು. ಅಲ್ಲಿ ಹೆಚ್ಚಿಗೆ ಏನ ಭಕ್ತಿಲಿ ಇಲ್ಲದೆ ಇರೋರು, ಜಪ ಮಾಡದೇ ಇರೋರು, ಅಂಥವ್ರು ಇಂಥವ್ರೆಲ್ಲ ಹೆಚ್ಚಿಗೆ ಇದ್ರು.
ಆವಾಗ ಕೆಲವೊಂದು ಮಾತುಗಳು ಬರುವಾಗ ಹೇಳ್ತಿದ್ವಿ, ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ, ಏನಕ್ಕೆ ಹೋಗ್ತೀವಿ, ಯಾವ ಕಾರಣಕ್ಕೆ ಹೋಗ್ತೀವಿ, ಏನೋ ಒಂದು ಕೋರಿಕೆ ಅಂತ ಕೊಡಕ್ ಹೋಗ್ತೀವಿ ಹೊರತುಪಡಿಸಿ ಯಾವತ್ತಾದ್ರೂ ನಿಮ್ಮ ಜೀವನದಲ್ಲಿ ಒಂದು ಬಾರಿ ಆದ್ರೂ ನಾನ್ ಕೃಷ್ಣನ್ ಕೊಡ್ಬೇಕು ಅಂತ ಹೋಗಿದ್ದೀರಾ? ನಾನು ಈ ಭಗವಂತನಿಗೆ ಈ ಒಂದು ಹೂವನ್ನು ಸಮರ್ಪಣೆ ಮಾಡ್ಕೊಳ್ಬೇಕು, ಈ ಒಂದು ಹಣ್ಣು ಕೊಡಬೇಕು, ಈ ರೀತಿ ಏನೋ ಕೃಷ್ಣನ್ ಕೊಡ್ಬೇಕು ಅಂತ ಯಾವತ್ತಾದ್ರೂ ಒಂದು ದಿವಸ ನಿಮ್ಮ ಜೀವನದಲ್ಲಿ ಬಂದಿದ್ದೀರಾ? ಆ ರೀತಿ ಹೋಗಿದ್ದೀರಾ ದೇವಸ್ಥಾನಕ್ಕೆ ಅಂದ್ರೆ ಹಲವಾರು ಜನರು ಕೈ ಎತ್ತಿದ್ರು, ನಾವು ಹೋಗ್ತಿದ್ರು. ಅವಾಗ ಹೇಳ್ದೆ, ಸಾಧ್ಯನೇ ಇಲ್ಲ. ಎಸ್ ಹೇಳ್ಬೋದು, ನಾನು ಹೇಳ್ಬೋದು, ಅದು ನಾನು ಹಂಗೆ ಇದೀನಿ, ನಾನೇ ಮಾಡೋದು. ಅವ್ರ ಗುಣಲಕ್ಷಣಗಳು ಗೊತ್ತಾಗ್ಬಿಡುತ್ತೆ. ಏನೋ ಸುಮ್ನೆ ಬಹಿರವಾಗಿ ಹೇಳೋದಕ್ಕೂ ಎಸ್ ಕೆಲವೊಂದು ಅಮಾಯಕರಾಗಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಒಳಗಡೆ ಇರುವ ಕೋರಿಕೆಗಳು ಗೊತ್ತಿರೋದಿಲ್ಲ. ಆಚ ಕಡೆಯ ಹೂವು ತಗೊಂಡಿರ್ತೀನಿ, ನೀವು ಹೌದಲ್ಲ ಹೂವು ತಗೊಂಡು ಕೊಡೋಗ್ತಾನೆ ಹೋಗ್ತಿದ್ದೀನಿ ಅನಿಸ್ತಾ ಇರುತ್ತೆ. ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಕಾನ್ಸೆಪ್ಟೇ ಏನ್ ಹುಟ್ಟುತ್ತೋ, ಏನೋ ಕೃಷ್ಣನಿಂದ ನಾನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ. ಪ್ರತಿದಿನ ಹೋದ್ರೆ ಏನೋ ಕೆಟ್ಟದಾಗೋದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಯಾವ್ದಾದ್ರೂ ಒಂದು ಅಪೇಕ್ಷೆಯಿಂದ ಹೋಗ್ತೀನಿ ಹೊರತುಪಡಿಸಿ ನಿರ್ಮಲವಾದ ಹೃದಯದಿಂದ ಹೋಗೋದು ಅಪೂರ್ವ, ತುಂಬಾನೇ ವಿರಳವಾದದ್ದು. ಸೊ ಅಂತ ವ್ಯಕ್ತಿಗಳನ್ನ ನೋಡಿದಾಗ ಅವರ ಒಂದು ಗುಣಲಕ್ಷಣಗಳು, ಅವ್ರ ಭಾವನೆಗಳು, ಅವ್ರು ಇದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಮಹಾತ್ಮರು ಅನ್ನೋದು. ಅದು ಎಲ್ಲರಿಗೂ ಅನ್ವಯ ಆಗಲ್ಲ. ಸೊ ಗೊತ್ತಿಲ್ಲದೆ ಹೌದು ನಾವು ಹೋಗ್ತೀವಿ, ಕೆಲವು ನಾವು ಇಲ್ಲಿರೋರು ಅನ್ಕೊಂತಿರ್ತೀವಿ, ನಾನು ಅಷ್ಟೇ ಭಗವಂತನಿಗೆ ಸೇವೆ ಮಾಡಕ್ ಹೋಗ್ತೀವಿ. ಉದಾಹರಣೆ ಸೆಕೆಂಡ್ ಸಂಡೇ ಎಲ್ಲರೂ ಸೇವೆ ಮಾಡಕ್ಕೆ ಬರ್ತೀವಿ, ಸೇವೆ ಇಲ್ಲ, ಅದು ಪ್ರಾಕ್ಟೀಸ್ ಮಾಡ್ತೀವಿ. ಇವಾಗ ನಾವೆಲ್ಲ ಜಪ ಮಾಡ್ತಿದೀವ? ಇಲ್ಲಿ ಇರೋರಲ್ಲಿ ಎಷ್ಟು ಜನ ಜಪ ಮಾಡ್ತಿದ್ವಿ ಹೇಳಿ? ಒಬ್ರು ಮಾಡ್ತಾ ಇಲ್ಲ. ಅಭ್ಯಾಸ ಮಾಡ್ತಿದೀವಿ, ಮಾಲೆ ಹಿಡ್ಕೊಂಡು ಜಪ ಮಾಡೋದಕ್ಕೆ ಅಭ್ಯಾಸ ಮಾಡ್ತಿದ್ದೀವಿ, ಇನ್ನು ಜಪ ಮಾಡಿಲ್ಲ. ಒಂದು ಬಾರಿ ಕೃಷ್ಣ ಅಂದ್ರೆ ಸಾಕ್ಷಾತ್ ಭಗವಂತನು ನನ್ನ ಕಣ್ಣುಗಳ ಪ್ರಕಟನಾಗಿರ್ತಾನೆ. ಆ ನಾಮದ ಶಕ್ತಿ ಎಷ್ಟಿದೆ. ಬಟ್ ಇಷ್ಟೆಲ್ಲ ಮಾಡಿ ನಮ್ಗಿನ್ನ ಆಗ್ತಾ ಇಲ್ಲ, ನಾವು ಇನ್ನು ಪ್ರಾಕ್ಟೀಸ್ ಮಾಡ್ತಿದೀವಿ, ಅದ್ರ ಅನುಭವ ಇನ್ನು ಪಡೆದಿಲ್ಲ. ನಯನಂ ಗಲದ ಶ್ರುಧಾರಯ ವದನಂ ಗದ್ಗದಾರುದೇ. ಹೃದಯ ಆಳದಿಂದ ನಾಮ ಒಂದು ಬಾರಿ ಬಂದಿದ ತಕ್ಷಣ ಕಣ್ಣಲ್ಲಿ ಧಾರಾಕಾರವಾದ ನೀರು, ಆ ಒಂದು ಅಷ್ಟ ಸಾತ್ವಿಕ ಗುಣಗಳು ಏನಿದೆ ಅದೆಲ್ಲ ನಮ್ಮಲ್ಲಿ ಬರಲು ಪ್ರಾರಂಭ ಆಗುತ್ತೆ. ಜಪ ಮಾಡೋ ವ್ಯಕ್ತಿಗೆ ಆ ರೀತಿಯ ಒಂದು ಇದಿರುತ್ತೆ, ಪ್ರಾಕ್ಟೀಸ್. ಅದೇ ರೀತಿ ಹಲವಾರು ರೀತಿಯಲ್ಲಿ ಮಾಡ್ತಿರ್ತೀವಿ. ನಂತರ ಎಲ್ಲೋ ಒಂದು ಜಾಗದಲ್ಲಿ ಕರೆಂಟ್ ಶಾಕ್ ಆವಾಗ ಹೊಡಿತದೆ, ಆ ಭಕ್ತಿ ಅನ್ನೋದು ಅವಾಗ ಗೊತ್ತಾಗುತ್ತೆ. ಕೆಲವ್ರು ಯಾರೋ ನನ್ಗೆ ಮೆಸೇಜ್ ಹಾಕಿದ್ರು, ಈ ರೀತಿ ಕಣ್ಣೀರು ಬರ್ತಾ ಇದೆ ಅಲ್ಲಿ ಇಲ್ಲಿ ಹೋದಾಗ, ಈ ರೀತಿದು 2ನೇ ಬಾರಿ 3ನೇ ಬಾರಿ ಆಯ್ತು ಪ್ರಭುಜಿ. ಎಸ್, ಎಲ್ಲೋ ಕೃಷ್ಣನ್ ನಿಮ್ಮ ಮೇಲೆ ಕರುಣೆ ಅನ್ನೋದು ತೋರಿಸ್ತಾ ಇದ್ದಾನೆ, ಕೆಲವೊಂದು ಇದನ್ನ ತೋರಿಸ್ತಿದ್ದಾನೆ. ಸೊ ಕೊನೆಗೆ ಏನಾಗುತ್ತೆ, ಹಂಬಲಿಸ್ತಾ ಇರ್ತೀವಿ. ಅಂತ ಒಂದು ಅನುಭವಕ್ಕೆ ಹಂಬಲಿಸ್ತಾ ಇನ್ನೂ ನಮ್ಮ ಜೀವನದಲ್ಲಿ ದೃಢವಾಗಿ ಕೃಷ್ಣ ಪ್ರಜ್ಞೆ ಮಾಡೋ ರೀತಿಯಲ್ಲಿ ಆಗುತ್ತೆ. ಕೆಲವ್ರ ಜೀವನದಲ್ಲಿ ಕೃಷ್ಣ ಅನ್ನೋದನ್ನ ತೋರಿಸ್ತಾನೆ, ನನ್ನ ಜೀವನದಲ್ಲಿ ಅಷ್ಟೊಂದು ಬಾರಿ ಅಲ್ವಾ ತೋರಿಸೋದು ಮುಗಿದೋಯ್ತು ಅಷ್ಟೇ. ಇವಾಗ ಎಷ್ಟು ಏನ್ ಮಾಡಿದ್ರು ಅದು ಬರ್ತಿಲ್ಲ, ಯಾಕಂದ್ರೆ ಯೋಗ್ಯತೆ ಇಲ್ಲ, ಬರ್ತಾ ಇಲ್ಲ. ಸೊ ಆ ಇದಕ್ಕೋಸ್ಕರ, ಹಂಬಲಕ್ಕೋಸ್ಕರವಾಗಿ ನಮ್ಮ ಜೀವನಕ್ಕಿಂತ ಬಿಡದೆ ಆ ಒಂದು ಕೃಷ್ಣ ಪ್ರಜ್ಞೆ ಮುಂದುವರಿಸ್ಕೊಂಡು ಹೋಗ್ತಾರೆ. If one says 3 or 4 times that there is religion or dharma in this present age of Kali Yuga, the repetition will lay stress on the fact that without a doubt there is indeed dharma in Kali Yuga. ಕಲಿಯುಗದಲ್ಲಿ ಧರ್ಮ ಇದೆ ಅಂತ ಒಂದು 3 ಬಾರಿ 4 ಬಾರಿ ಹೇಳ್ತಾ ಆವಾಗ ಹೌದು ಕಲಿಯುಗದಲ್ಲಿ ಧರ್ಮ ಇದೆ ಅನ್ನೋದು ಗೊತ್ತಾಗುತ್ತೆ. ಇದೆ, ಕಲಿಯುಗದಲ್ಲಿ ಧರ್ಮ ಇದೆ. ಎಲ್ಲಿವರೆಗೂ ಇರುತ್ತೆ ಯಾರಾದ್ರೂ ಹೇಳ್ತೀರಾ ನೋಡೋಣ? ಕಲಿಯುಗದಲ್ಲಿ ಮೊದಲನೇ ಪ್ರಶ್ನೆ, ಕಲಿಯುಗದಲ್ಲಿ ಧರ್ಮ ಇದೆಯಾ ಇಲ್ವಾ? ಹರೇ ಕೃಷ್ಣ. 25 ಭಾಗ ಇದೆ. 25 ಭಾಗ ಇದೆಯಾ? 3 ಭಾಗ ಅಧರ್ಮ, 1 ಭಾಗ ಧರ್ಮ ಕಲಿಯುಗ. ಓಕೆ, ಏನು ಯಾರಾದ್ರೂ ಹೇಳ್ತಿದ್ರೆ 4 ಪಾದಗಳು ಅದನ್ನ ಧರ್ಮ, 4 ಸೇರಿ ಧರ್ಮ ಆಗುತ್ತೆ. ಅದನ್ನ 4 ಭಾಗಗಳಾಗಿ ವಿಂಗಡಿಸಿದ್ರೆ ಅಂದ್ರೆ 25% ಇದೆ ಅಂತ. ಇವಾಗ 25% ಇರೋದಿಲ್ಲ, ಅದನ್ನು ಕ್ಷೀಣಿಸ್ತಾ ಬರ್ತಾ ಇದೆ. 5000 ವರ್ಷಗಳಿಂದ ಅದು ಕ್ಷೀಣಿಸಿ ಇವಾಗ ಏನೋ ಒಂದು 15-10% ಇರಬಹುದು ಅಷ್ಟೇ. ಸೊ ಧರ್ಮ ಅಂದ್ರೆ ಎಲ್ಲಿವರೆಗೂ ಇರುತ್ತೆ ಧರ್ಮ ಹೇಳಿ ನೋಡೋಣ. ಎಲ್ಲಿವರೆಗೂ ಧರ್ಮ ಇರುತ್ತೆ?
ಎಲ್ಲಿವರೆಗೂ ನಾವು ಭಗವಂತ ನಿಯಮಗಳನ್ನ ಪಾಲಿಸ್ತಾ ಇರ್ತೀವಿ ಅಲ್ಲಿವರೆಗೂ ಇರುತ್ತೆ ಕರ್ತವ್ಯ. ನಮ್ಮ ವರ್ಣಾಶ್ರಮದ ಪ್ರಕಾರ ನಮ್ಮ ಕರ್ತವ್ಯಗಳನ್ನ ಎಲ್ಲಿವರೆಗೂ ಮಾಡ್ತಾ ಇರ್ತೀವಿ ಅಲ್ಲಿವರೆಗೂ ಧರ್ಮ. ಓಕೆ, ಬೇರೆ ಏನಾದ್ರು ಇದೆಯಾ? ಇದು ಹೇಳಿರ್ತೀನಿ, ಅವುಗಳು ಚರ್ಚೆ ಮಾಡಿದಾಗ ಹೇಳಿರ್ತೀನಿ ಅನ್ಸುತ್ತೆ. ಹರೇ ಕೃಷ್ಣ ಪ್ರಭು, ಎಲ್ಲಿ ತನ ಭಕ್ತರು ಇರ್ತಾರೆ ಅಲ್ಲಿ ತನ ಧರ್ಮ ಇರುತ್ತೆ. ಓಕೆ, ಬೇರೆ? ಹರೇ ಕೃಷ್ಣ ಪ್ರಭು. ಹೇಳಿ ಪ್ರಭು. ಪ್ರಭು, ಎಲ್ಲಿವರೆಗೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತೀವೋ ಅಲ್ಲಿವರೆಗೂ ಇರ್ಬೋದು ಪ್ರಭು. ಅದೇ, ಓಕೆ, ಕರೆಕ್ಟ್. ಬಟ್ ಹೆಂಗೆ, ಏನಿದೆ, ಏನಿರೋವರೆಗೂ ಇರುತ್ತೆ ಧರ್ಮ. ಹರೇ ಕೃಷ್ಣ ಪ್ರಭುಜಿ. ಹಾ, ಎಲ್ಲಿವರೆಗೆ ಹರಿನಾಮ ಇರುತ್ತೆ ಅಲ್ಲಿವರೆಗೆ. ಎಸ್, ವೆರಿ ಗುಡ್. ಎಲ್ಲಿವರೆಗೂ ಹರಿನಾಮ ಇರುತ್ತೆ ಅಲ್ಲಿವರೆಗೂ ಮಾತ್ರನೇ ಧರ್ಮ ಉಳಿದಿರುತ್ತೆ ಅಷ್ಟೇ. ಎಲ್ಲಿವರೆಗೂ ನಾವು ಹರಿನಾಮ ಜಪ ಮಾಡ್ತೀವೋ ಅಲ್ಲಿವರೆಗೂ. ಸೊ ನಿಜವಾದ ಕಲಿಯುಗ ಎಲ್ಲಿ ಪ್ರಾರಂಭ ಆಗುತ್ತಂದ್ರೆ ಎಲ್ಲಿ ಸಂಪೂರ್ಣವಾಗಿ ಭಗವಂತನ ಪವಿತ್ರ ನಾಮ ನಿರ್ಮೂಲನೆ ಆಗಿರುತ್ತೆ, ಇರೋದೇ ಇಲ್ಲ, ಎಲ್ಲೂ ಹೇಳೋದಿಲ್ಲ. ಆವಾಗ ಪೂರ್ತಿಯಾಗಿ ಅಧರ್ಮ ಅನ್ನೋದು ವ್ಯಾಪಿಸ್ಕೊಂಡಿರುತ್ತೆ. ಎಲ್ಲೋ ಒಂದ್ ಜಾಗದಲ್ಲಿ ಹರಿನಾಮ ಇರೋವರೆಗೂ ಭಾಗವತನ ಇರುತ್ತೆ. ಇದನ್ನ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಅದಕ್ಕೆ 10,000 ವರ್ಷಗಳು ಶ್ರೀಲ ಪ್ರಭುಪಾದರ ಪುಸ್ತಕಗಳು ಈ ಒಂದು ಕಲಿಯುಗವನ್ನು ಆಳುತ್ತೆ. ಪ್ರಪಂಚದಾದ್ಯಂತ ಶ್ರೀಲ ಪ್ರಭುಪಾದರ ಪುಸ್ತಕಗಳು ಆಳ್ವಿಕೆ ಅನ್ನೋದನ್ನ ಮಾಡುತ್ತೆ. ನೋಡ್ಬೋದು, ನೀವು ದಿನಗಳು ಬರುತ್ತೆ. ಸೊ ಶ್ರೀಲ ಪ್ರಭುಪಾದರ ಒಂದು ಇದೇನಿತ್ತು ಅದೇ ರೀತಿಯೇ ಆಗುತ್ತೆ. ಅವ್ರು ನುಡಿದಿರುವಂತ ಒಂದು ಭವಿಷ್ಯ ಯಾವತ್ತೂ ಸುಳ್ಳು ಆಗೋದಿಲ್ಲ. ಚೈತನ್ಯ ಮಹಾಪ್ರಭುಗಳು ಹೇಳೋದು ಯಾವತ್ತೂ ಸುಳ್ಳು ಆಗೋದಿಲ್ಲ. 10,000 ವರ್ಷಗಳು ಗೋಲ್ಡನ್ ಎರಾ, ಸುವರ್ಣ ಯುಗವಾಗಿರುತ್ತೆ. ಅಲ್ಲಿವರೆಗೂ ಭಗವಂತನ ನಾಮ ಮತ್ತೆ ಭಾಗವತ ಭಗವದ್ಗೀತೆ ಅನ್ನೋದು ಉಳಿಯುತ್ತೆ. ಅದು ಯಾವಾಗ ಪರಿಪೂರ್ಣವಾಗಿ ಕಳೆದೋಗುತ್ತೆ ಆವಾಗ ನಿಜವಾದ ಕಲಿಯುಗದ ಒಂದು ಪ್ರಭಾವ ನೋಡ್ಬೋದು. ನಂತರ ಕಲ್ಕಿ ಹೆಂಗ್ ಬರ್ತಾರೆ ಏನು ಅಂತ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಆವಾಗ ಭಗವಂತನೇ ಹಲವಾರು ರೀತಿಯಲ್ಲಿ, ಇದು ಕೊನೆ, ಕಲಿಯುಗದ ಕೊನೆ, 4,32,000 ವರ್ಷಗಳಾದ್ಮೇಲೆ ಕೊನೆಯಲ್ಲಿ ಒಂದು 1000 ವರ್ಷಗಳಿದೆ ಅನ್ನೋವಾಗ ಏನಾದ್ರೂ ಆಗಬಹುದೇನೋ. ಆ ಸಂದರ್ಭದಲ್ಲಿ ಭಗವಂತನ ಅನುಯಾಯಿಗಳು ಏನಿದ್ದಾರೆ ಅವರೇ ಬಂದು ಅದನ್ನ ಪ್ರಾರಂಭ ಅನ್ನೋದು ಮಾಡ್ತಾರೆ. ಆವಾಗ ಮತ್ತೊಮ್ಮೆ ಹೊಸದಾಗಿ ಉಟ್ಕೊಳ್ಳುತ್ತೆ ಎಲ್ಲೋ ಒಂದ್ ಜಾಗದಲ್ಲಿ ಹರಿನಾಮ ಅನ್ನೋದು ಉಟ್ಕೊಳ್ಳೋದು. ಯಾರೋ ಒಂದು ಕೃಷ್ಣ ರಾಮ ಅಂತ ಹೇಳಿ ಏನೋ ಒಂದು ಸ್ಟಾರ್ಟ್ ಆಗಿ ಮತ್ತೊಮ್ಮೆ ಅಲ್ಲಿ ಪ್ರಭಾವಗೊಳ್ತಾ ಆ ಒಂದು ಸತ್ಯಯುಗದ ಒಂದು ಪ್ರಾರಂಭ ಆದಾಗ ಅವಾಗ ಕಲ್ಕಿ ಅವತಾರದಲ್ಲಿ ಎಲ್ಲರನ್ನು ಸಂಹಾರ ಮಾಡ್ಕೊಂಡು ಹೋಗ್ತಾ ಇದಾಗುತ್ತೆ. ಸೊ ಇವಾಗ ಎಲ್ಲಿವರೆಗೂ ಹರಿನಾಮ ಇದೆ ಅಲ್ಲಿವರೆಗೂ ಈ ಒಂದು ಧರ್ಮ ಅನ್ನೋದು ಉಳಿದಿರುತ್ತೆ. Similarly, the soul's qualities have been repeated to confirm the eternality of his nature. ಅದೇ ರೀತಿ ಧರ್ಮದ ಬಗ್ಗೆ ಹೆಂಗೆ ಹೇಳ್ತೀವಿ, ಈ ಒಂದು ಆತ್ಮದ ಗುಣಲಕ್ಷಣಗಳ ಬಗ್ಗೆ ಹಲವಾರು ಬಾರಿ ಅದನ್ನ ರಿಪೀಟ್ ಮಾಡಲಾಗಿದೆ. ಯಾಕಂದ್ರೆ ಅದರ ಶಾಶ್ವತವನ್ನ ಹೇಳೋದಕ್ಕೆ, ಇಲ್ಲ ಅದರ ಸ್ವಭಾವಗಳನ್ನ ಹೇಳೋದಕ್ಕೋಸ್ಕರ. Here the word Sarvagataha, all pervasive, indicates that due to its own actions, the jiva transmigrates through all species of life, such as demigods, human beings, and animals and birds. Sarvagataha ಅಂದ್ರೆ ಎಲ್ಲಾ ಜಾಗದಲ್ಲೂ ಇದ್ದಾನೆ. ಏನು ಈ ಒಂದು ಆತ್ಮ, ಆತನ ಒಂದು ಕಾರಣದಿಂದನೇ ಅದು ಸ್ವರ್ಗಲೋಕದಲ್ಲಾಗಿರ್ಬೋದು, ನರಕದಲ್ಲಾಗಿರ್ಬೋದು, ಭೂಲೋಕದಲ್ಲಾಗಿರ್ಬೋದು, ಆಕಾಶದಲ್ಲಿ, ನೀರಿನೊಳಗೆ ಎಲ್ಲಾ ಜಾಗದಲ್ಲೂ ಈ ಜೀವಿಗಳು. The words Sthanuhu, fixed, and Achalaha, immovable, have been repeated in order to give a clear conception of the stable nature of the soul. ಈ ಒಂದು ಆತ್ಮದ ಶಾಶ್ವತವಾದ ಒಂದು ಸ್ವಭಾವದ ಬಗ್ಗೆ ಹೇಳೋದಕ್ಕೋಸ್ಕರವಾಗಿ ಇಲ್ಲಿ ಸ್ಥಾನುಹು ಮತ್ತೆ ಅಚಲಹ ಅಂತ ಹೇಳಲಾಗಿದೆ. ಯಾವತ್ತು 6 ಬದಲಾವಣೆಗಳು ಇಲ್ಲದೆ ಇರುವಂತಹದ್ದು ಈ ಒಂದು ಆತ್ಮಕ್ಕೆ ಯಾವುದೇ ರೀತಿಯ ಬದಲಾವಣೆಗಳು ಅನ್ನೋದಿಲ್ಲ, ಶಾಶ್ವತವಾದದ್ದು. ಮತ್ತೆ ಅದು ಸ್ವರೂಪವನ್ನು ಹೊಂದಿರುವಂತದ್ದು, ರೂಪವನ್ನ ಹೊಂದಿರುವಂತದ್ದು. ಭೌತಿಕಕ್ಕೆ ರೂಪ ಇಲ್ಲ. ನಾವು ಅನ್ಕೊಂತಿದೀವಿ ಆತ್ಮಕ್ಕೆ ರೂಪ ಇಲ್ಲ, ಅದರ ಸೈಜ್ ನೋಡಿದ ತಕ್ಷಣ ಈ ಸೈಜ್ ಅಲ್ಲಿ ಯಾವ ರೂಪ ಇರಕ್ ಸಾಧ್ಯ? ಕರೆಕ್ಟಾ? ಏನ್ ಆತ್ಮದ ಸೈಜು? ಒಂದು ಕೂದಲಿನ ತುದಿಯನ್ನ 10,000 ಭಾಗ ಕತ್ತರಿಸಿದ ಏನ್ ಬರುತ್ತೆ? ಅದು ಆತ್ಮದ ಗಾತ್ರ. ಹಂಗಾದ್ರೆ ಯಾವ ರೂಪ ಇರುತ್ತೆ? ಭೌತಿಕಕ್ಕೆ ರೂಪವಿಲ್ಲ. ಅರ್ಥ ಆಗ್ತಿದೆ? ಈ ಒಂದು ಭೂಮಿ, ಆಕಾಶ, ನೀರು, ಅಗ್ನಿ, ವಾಯು, ಇದಕ್ಕೆಲ್ಲ ರೂಪ ಇಲ್ಲ. ಮನಸ್ಸು, ಬುದ್ಧಿ, ಅಹಂಕಾರ ರೂಪ ಇಲ್ಲ.
ಅರ್ಥ ಆಗ್ತಿದೆ? ರೂಪ ಇರೋದು ಆತ್ಮಕ್ಕೆ ಮಾತ್ರನೇ. ಆತ್ಮಕ್ಕೆ ಒಂದು ಕೋರಿಕೆ ಅಂತ ಹುಟ್ಟಿದಾಗ ಆ ಕೋರಿಕೆಯನ್ನ ಈಡೇರಿಸೋದಕ್ಕೆ ಆ ಸೂಕ್ಷ್ಮ ಶರೀರ ಆ ಒಂದು ಆತ್ಮದ ಮೇಲೆ ಆ ರೀತಿಯಾದ ಒಂದು ರೂಪವನ್ನು ತಾಳುತ್ತೆ. ಅದ್ರ ಮೇಲೆ ಸ್ಥೂಲ ಶರೀರ ಕುಂತ್ಕೊಂಡು ಅದಕ್ಕೆ ಒಂದು ರೂಪ ಅನ್ನೋದು ಬರುತ್ತೆ. ಅದು ನಾಯಿ, ಹಂದಿ, ಮನುಷ್ಯ, ಆನೆ, ಏನ್ ಬೇಕಾದ್ರೂ ಆಗ್ಬೋದು. ಆ ರೀತಿಯಾಗಿ ರೂಪ ನಮ್ಗೆ ಕಾಣಿಸ್ಕೊಳುತ್ತೆ. ಆಕ್ಚುಲಿ ಈ ಒಂದು ಭೌತಿಕದ ಯಾವುದೇ ವಸ್ತುಗಳಿಗೆ ರೂಪ ಅನ್ನೋದೇ ಇಲ್ಲ. ರೂಪ ಇರೋದು ಆಧ್ಯಾತ್ಮಕ್ಕೆ ಮಾತ್ರ. ಅದಕ್ಕೆ ಅದರ ಹೆಸರಲ್ಲಿದೆ ಸ್ವರೂಪ. ರೂಪ ಉಳ್ಳಂಥದ್ದು, ಆತ್ಮನು ರೂಪ ಉಳ್ಳಂಥದ್ದು, ಭಗವಂತನು ರೂಪ ಉಳ್ಳಂತವನು. ಆಕಾರ ಆಗಿರ್ಬೋದು, ಒಂದು ರೂಪ ಆಗಿರ್ಬೋದು, ಇದು ಆತ್ಮ ಮತ್ತೆ ಪರಮಾತ್ಮನಿಗೆ ಇರೋದು, ಭೌತಿಕಕ್ಕೆ ಇಲ್ಲ. ಅದ್ ನೋಡ್ಬೋದು. ಕೆಲವೊಂದು ಅಲ್ಪಜ್ಞಾನಿಗಳು ಅಂತ ಹೇಳ್ಬೋದು, ಇಲ್ಲ ಬೇರೆ ಒಂದು ಬೇರೆ ವಿಧದಲ್ಲಿ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೆ, ಬೇರೆ ವಿಧದಲ್ಲಿ ಆಧ್ಯಾತ್ಮಿಕ ಸ್ವೀಕಾರ ಮಾಡುವಂತವ್ರೆ ತದ್ವಿರುದ್ಧವಾಗಿ ಭಗವಂತನವರು ಪ್ರಕಟಿಸ್ತಾರೆ. ಅವ್ರೇನಂತಾರೆ, ಓ ಆತ್ಮಕ್ಕೆ ಇದಕ್ಕೆ ರೂಪ ಇಲ್ಲ, ಅದು ಬೆಳಕು, ರೂಪ ಇರೋದು ಭೌತಿಕ ಅಂತಾರೆ. ಇಲ್ಲ, ಆಧ್ಯಾತ್ಮಿಕ ಈ ವಿವಿಧತೆ ಅಂತ ಇದೆ ಗೊತ್ತಾ, ಇದೆಲ್ಲವೂ ನೆರಳು. ಇದು 15ನೇ ಅಧ್ಯಾಯದಾಗ ಇದು ತಿಳ್ಕೊಂತೀವಿ ಹೆಚ್ಚಿಗೆ. ಇದು ನೆರಳು, ಯಾವುದು ಆಧ್ಯಾತ್ಮಿಕ ಲೋಕದ ಒಂದು ನೆರಳು. ಸೊ ಆದ ಕಾರಣ ಅದು ಪ್ರಕಟವಾಗ್ತಾ ಇದೆ ನಮ್ಗೆ. ಆ ರೀತಿಯಾಗಿ ಕನ್ನಡಿಯಲ್ಲಿ ಹೆಂಗ್ ಕಾಣಿಸುತ್ತೆ ಆ ರೀತಿಯಾಗಿ ಒಂದು ಭೌತಿಕ ಪ್ರಪಂಚ ನಿಜವಾಗ್ಲೂ ಇರೋದು ಸಹ ಆಧ್ಯಾತ್ಮಿಕ ಲೋಕ ಮಾತ್ರ. ಅದರ ರೂಪ ಉಳ್ಳಂಥದ್ದು, ಗುಣ ಉಳ್ಳಂಥದ್ದು, ಹಲವಾರು ವಿಚಾರಗಳು, ಅದು ಆಧ್ಯಾತ್ಮ. Yes, have been repeated in order to give a clear conception of the stable nature of the soul. The soul or Jivatma is called Avyaktaha, imperceptible. So ಈ ಒಂದು ಜೀವಾತ್ಮನ ಅವ್ಯಕ್ತಃ ಅಂತ ಹೇಳಲಾಗುತ್ತೆ. ಅವ್ಯಕ್ತಃ ಅಂದ್ರೆ ಇನ್ಪರ್ಸೆಪ್ಟಬಲ್. ಈ ಭೌತಿಕದ ಒಂದು ದೃಷ್ಟಿಯಿಂದ ಅದನ್ನ ಗ್ರಹಿಸೋದಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಈಸ್ ವೆರಿ ಸಟಲ್. ಸಟಲ್ ಅನ್ನೋದಕ್ಕಿಂತ ದಿವ್ಯತ್ವದಲ್ಲಿ ಹೊಂದಿದೆ. ಆದ ಕಾರಣ ಅದನ್ನ ಸ್ಥೂಲ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಸ್ ಕಾಲ್ಡ್ ಅಚಿಂತ್ಯ, ಇನ್ಕನ್ಸೀವಬಲ್, ನಾಟ್ ಅಂಡರ್ಸ್ಟುಡ್ ಬೈ ಮುಂಡೇನ್ ರೀಸನಿಂಗ್. ಅದೇ ರೀತಿಯಾದ ಅಚಿಂತ್ಯನು ಭೌತಿಕದ ಉದಾಹರಣೆಗಳಿಂದ, ಭೌತಿಕದ ಒಂದು ಲಾಜಿಕ್ ಗಳಿಂದ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗೋದಿಲ್ಲ. ಬಿಕಾಸ್ ಈ ಪರ್ವೇಡ್ಸ್ ದ ಹೋಲ್ ಬಾಡಿ ಆಸ್ ಕಾನ್ಶಿಯಸ್ನೆಸ್. ಯಾಕಂದ್ರೆ ಇಡೀ ದೇಹವನ್ನ ಪ್ರಜ್ಞೆಯ ಮುಖಾಂತರ ಆತ ಹಾಡಿದ್ದಾನೆ. ಆತ ಇದ್ದಾನೆ, ಎಲ್ಲಿ ಆತ ಇದ್ದಾನೆ ಅಲ್ಲಿ ಪ್ರಜ್ಞೆ ಅನ್ನೋದಿರುತ್ತೆ. ಆತ ಮರದಲ್ಲಿ ಇರ್ಬೋದು, ಅಣುವಲ್ಲೂ ಅಷ್ಟೇ, ಎಲ್ಲಿ ಆತ್ಮ ಇದೆ ಅಲ್ಲಿ ಪ್ರಜ್ಞೆ ಇರುತ್ತೆ. ಆತ್ಮ ಎಲ್ಲಿರುತ್ತೆ, ಪರಮಾತ್ಮ ಎಲ್ಲಿರ್ತಾನೆ ಅಲ್ಲಿ ಆತ್ಮ ಇರುತ್ತೆ. Yes, he is called avikaryaha, immutable, because he is free from the 6 types of transformations. 6 ರೀತಿಯ ಬದಲಾವಣೆಗಳಿಂದ ಮುಕ್ತನಾಗಿದ್ದಾನೆ. ಒಂದು ಯಾವುದೇ ಜಡ ವಸ್ತು 6 ರೀತಿಯ ಬದಲಾವಣೆಗಳಾಗುತ್ತೆ. ಜನ್ಮದಿಂದ ಮೃತ್ಯುವರೆಗೂ 6 ರೀತಿಯ ಬದಲಾವಣೆ ಆಗ್ತಾ ಹೋಗುತ್ತೆ. such as birth and so forth. Okay, so 26ನೇ ಶ್ಲೋಕದಿಂದ ಮುಂದುವರ್ಸನ, ಇಲ್ಲಿಗೆ ನಿಲ್ಸನ ಇವತ್ತು. ಸೊ ನಾಳೆ ಇಲ್ಲ, ಗುರುವಾರ ಮಾಡೋಣ. ಓಕೆ, ಗುರುವಾರ ದಿನ ಈ ಒಂದು 26ನೇ ಶ್ಲೋಕದಿಂದ ಮುಂದುವರ್ಸನ. ಓಕೆ, ಸೊ ಆಕ್ಚುಲಿ ಈ ಒಂದು ತ್ರಿರಂಗ ದರ್ಶನ ಮಾಡೋಣ ಅಂತ ಪ್ಲಾನ್. ಯಾಕಂದ್ರೆ ಮಕ್ಕಳಿಗೆ ರಜಾ ಇದೆ. ಸೊ ತಕ್ಷಣಕ್ಕೆ ಇವತ್ತು ಡಿಸಿಷನ್ ತಗೊಂಡಿದ್ವಿ. ಇದಕ್ ಮುಂಚೆ ಹೋಗ್ಬೇಕಂತ ಇದ್ದಿದ್ದು, ಹೋಗೋಣ ಬೇಡ ಅನ್ನೋ ತರನೇ ಮುಂದೂಡ್ತಾ ಇತ್ತು. ಸೊ ಇವತ್ತು 2 ದಿವಸ ರಜಾ ಇದೆ ಮಕ್ಕಳಿಗೆ, ನಾವು ಬೇರೆ ಏನು ಹೋಗೋದಿಲ್ಲ. ಸರಿ ಆಯ್ತು, ಇದು ಹೋಗ್ಬಿಟ್ಟು ಬರೋಣ ಅಂತ ಪ್ಲಾನ್ ಇದೆ. ಸೊ ಅದಕ್ಕೆ ಹರೇ ಕೃಷ್ಣ ಪ್ರಭು, ನಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಆಸೆ ಇತ್ತು ಪ್ರಭು. ನಮ್ಮನ್ನು ಕರ್ಕೊಂಡು ಹೋಗ್ಬೇಕಾಗಿತ್ತು ಪ್ರಭು. ಬೆಳಿಗ್ಗೆ ಹೇಳಿದ್ರು ಶ್ರೀರಂಗ ದರ್ಶನ ಬೆಳಿಗ್ಗೆ 3 ಗಂಟೆಗೆ ಮಾಡ್ಬೇಕಂತ ಹೇಳಿದ್ರು. ಸಂಕಲ್ಪ ಮಾಡ್ಕೊಳ್ಳಿ ಮಾತಾಜಿ ಅಂತ ಹೇಳಿದ್ರು ಅಂತ ಹೇಳ್ದೆ ಪ್ರಭು. ಇವಾಗ ನೀವ್ ಹೇಳಿದ ತಕ್ಷಣ ಅದು ಜ್ಞಾಪಕ ಇದೆ ಪ್ರಭು. ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡಿದೀನಿ ಪ್ರಭು. ಬುಕ್ಕಿಂಗ್ ಮಾಡಿ ಕ್ಯಾನ್ಸಲ್ ಮಾಡ್ಬಿಟ್ರೆ? ಹೌದು ಪ್ರಭು, ನಿಮ್ ಜೊತೆ ಬರ್ಬೇಕಂತ ನಮ್ಗೂ ತುಂಬಾ ಆಸೆ ಇತ್ತು ಪ್ರಭು. ನೀವು ಮುಂದೆ ಆದ್ರೂ ಹೇಳಿದ್ರೆ ನಾವು ಬಂದ್ಬಿಡ್ತಾ ಇದ್ವಿ ಪ್ರಭು. ಇವತ್ತೇ ಪ್ಲಾನ್ ಮಾಡಿದ್ದು, ನಾಳೆಯಿಂದ 2 ದಿವಸ ರಜಾ ಇದೆ ಮಕ್ಳಿಗೆ ಅಂದಿದ್ದಕ್ಕೆ ಸರಿ ಇವತ್ತು ಹೋಗಿ ಅಲ್ಲಿ ಸ್ಟೇ ಮಾಡಿ ನಾಳೆ ದರ್ಶನ ಮಾಡ್ಕೊಳ್ಳೋಣ ಅಂತ ಪ್ಲಾನ್. ಬೆಳಿಗ್ಗೆ ಮಾಡ್ಕೊಂಡು ಆದಷ್ಟು ಬೇಗ ಶ್ರೀರಂಗಂಗೆ ಹೋಗ್ಬೇಕು.
ಇಲ್ಲ ಅಂದ್ರೆ ಎಷ್ಟೋ ಜನರು ಹೋಗಿನೂ ಕೊನೆಯಲ್ಲಿ ಶ್ರೀರಂಗಮ್ಮನ ದರ್ಶನ ಸಿಗೋದಿಲ್ಲ ಮತ್ತೆ. ಸಿಗ್ಲಿಲ್ಲ ಪ್ರಭು, ವಾಪಸ್ ಬಂದಿದ್ದಾರೆ ಪ್ರಭು. ಅದೇ ಮತ್ತೆ ಶ್ರೀರಂಗ ದರ್ಶನ ಕೆಲವ್ರಿಗೆ ಆಗದೇನೆ ಬಂದಿದ್ದಾರೆ. ಪ್ರಭು VIP ದರ್ಶನನೂ ಕೊಡ್ತಾ ಇಲ್ಲ ಪ್ರಭು. ಏನ್ ಮತ್ತೆ ಎಕ್ಸ್ಟ್ರಾ VIP ಕೊಡ್ತಾರ 500, ಅದು ಸಹ ದರ್ಶನ ಸಿಗ್ತಾ ಇಲ್ಲ ಪ್ರಭು. ಹೌದಾ? ನೋಡೋಣ ಮತ್ತೆ ನನಗೆ ಅಂತ ಕಾನ್ಸೆಪ್ಟ್ ಎಲ್ಲ ಏನಿಲ್ಲ ಮತ್ತೆ. ಭಗವಂತ ಕೊಡ್ಬೇಕಾದ್ರೆ ಕೊಡ್ತಾನೆ, ಇಲ್ಲ ಅಂದ್ರೆ ಬಿಡ್ತಾನೆ, ಅದ್ರಲ್ಲಿ ಏನಿದೆ? ಆತ ನನ್ನನ್ನು ನೋಡ್ಬೇಕು, ನಾನು ಹೋಗಿ ಆತನೇನ್ ನೋಡೋದು ಅಲ್ವಾ? ಪ್ರಭು ಮೊದ್ಲು ಶ್ರೀರಂಗಂಗೆ ಹೋಗ್ತೀರಾ ಪ್ರಭು, ಇಲ್ಲ ಶ್ರೀರಂಗಪಟ್ಟಣದಿಂದ ಹೋಗ್ತಿರಲ್ಲ ಪ್ರಭು? ಆದಿರಂಗ, ಮಧ್ಯರಂಗ, ಅಂತ್ಯರಂಗ. ಹೌದು ಪ್ರಭು. ಇಲ್ಲಿ ದರ್ಶನ ಮಾಡ್ಕೊಂಡು ಇಲ್ಲಿಂದ ಹಂಗಾದ್ರೆ ಆಗುತ್ತೆ ಪ್ರಭು, ನಾಳೆ ಬೆಳಗ್ಗೆ ಆಗಂಗಿದ್ರೆ ಆಗುತ್ತೆ ಪ್ರಭು. ಒಂದೇ ದಿವಸದಲ್ಲಿ ಅಂದ್ರೆ ಕಷ್ಟ ಆಗುತ್ತೆ ಪ್ರಭು. ನೋಡೋಣ, ಅದಕ್ಕೆ ಇವತ್ತೇ ಹೋಗಿ ಅಲ್ಲಿ ಸ್ಟೇ ಮಾಡೋಣ ಅಂತ ಪ್ಲಾನ್. ಬೆಳಿಗ್ಗೆನೆ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಹರೇ ಕೃಷ್ಣ ಪ್ರಭು, ನೀವು ಹೋದ್ರೆ ನಮಗೂ ಆಶೀರ್ವಾದ ಇರ್ಲಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಗೂ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಭು. ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ಲಾಸು ಗುರುವಾರ ಇರುತ್ತೆ. ಗುರುವಾರನು ಇಲ್ಲ ಅನ್ಸುತ್ತೆ. ಗುರುವಾರ ಹಬ್ಬ ಇದೆ. ಗುರುವಾರ ಹಬ್ಬ, ಅವತ್ತು ದ್ವಾದಶಿ ಬೇರೆ ಇದೆ. ಸೊ ಇವ್ರ ಮನೆಗೆ ಕರೆದಿದ್ದಾರೆ, ಯಾರು? ನಮ್ಮ ಹರೀಶ್ ಪ್ರಭು. ಸೊ ಎಲ್ಲರನ್ನು ಕರೆದು ಹಬ್ಬ ಅಲ್ಲೇ ಮಾಡೋಣ ಅಂತ ಪ್ಲಾನ್. ಸರಿ ಆಯ್ತು ಅಂದಿದ್ದೀನಿ. ಇನ್ನು ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರದವರೆಗೂ ಇರೋದಿಲ್ಲ, ನೋಡೋಣ ಶುಕ್ರವಾರ ಮಾಡಿ. ಓಕೆ, ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಕೃಪಾ ಸಿಂಧುಗೆ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮಃ. अनंत कोटि वैष्णव की जय, परम श्री प्रभुपाद की जय, परम गुरु महाराज की जय। जय गुरु। हरे कृष्ण प्रभु। हरे कृष्ण प्रभु। हरे कृष्ण हरे कृष्ण। ಯಾರಿಗೆಲ್ಲ ಸಾಧ್ಯ ಆಗುತ್ತೆ ಅವತ್ತು ಎಲ್ಲರೂ ಬರ್ಬೇಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭುಜಿ, ದಂಡವತ್ ಪ್ರಣಾಮ್ ಪ್ರಭುಜಿ. ಗುರುವಾರ ಯಾರಿಗೆಲ್ಲ ಆಗುತ್ತೆ ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಸತೀಶ್ ಕೃಷ್ಣ. ಪ್ರಭು. ಹರೇ ಕೃಷ್ಣ. ಎಲ್ಲರಿಗೂ ಹರೇ ಕೃಷ್ಣ.